4 ದಿನಗಳ ಕಾಲದ ಕಾರ್ಯಕ್ರಮ. ನಿಜಕ್ಕೂ ಮಡಿವಾಳಪ್ಪನವರನ್ನ ನೆನೆಸ್ಕೊಳ್ಳುವಂತಹದ್ರ ಜೊತೆಗೆ ಶಾಲೆಯ ಸಾಧನೆ 1885ರಿಂದ ಆರಂಭಗೊಂಡು ಇಲ್ಲಿವರೆಗೆ ದಾಟ್ಕೊಂಡು ಬಂದಿರುವಂತಹ ಐತಿಹಾಸಿಕವಾಗಿರುವಂತಹ ಒಂದು ಹಿನ್ನೋಟವನ್ನು ನೋಡುವುದರ ಜೊತೆಗೆ ಶೈಕ್ಷಣಿಕವಾಗಿ ಈ ಭಾಗಕ್ಕೆ ಕೊಟ್ಟ ಕೊಡುಗೆಯನ್ನು ಉಲ್ಲೇಖ ಮಾಡುವಾಗ ಗವಿವಿಯ ಸ್ಥಾಪಕರಾಗಿರುವಂತಹ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಥಾಪಕರಾಗಿರುವಂತಹ ಉಪಕುಲಪತಿಗಳಾಗಿರುವಂತಹ ರ್ಯಾಂಗ್ಲರ್ ಡಿ ಸಿ ಪಾವಟೆ ಅವರು ಸತ ಈ ಕಾಲೇಜಿನಲ್ಲಿ ಈ ಸ್ಕೂಲ್ನಲ್ಲಿ ಓದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸ್ಮರಿಸಿಕೊಳ್ಳುವಂತಹ ಸಂದರ್ಭ ಇದೆ ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಹಿಂದಿನ ದಿನವನ್ನ ನೆನೆಸಿಕೊಳ್ಳುವುದರ ಜೊತೆಗೆ ಇವತ್ತು ನಾವು ಎತ್ತ ಸಾಗಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಬಹಳ ಮಂದಿ ಹೇಳ್ತಾ ಇದ್ದಾರೆ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ. ಹಂಗೆ ಒಬ್ಬ ಚಿಂತಕ ಹೇಳ್ತಾ ಇದ್ದಾನೆ, ಚರಿತ್ರೆಯನ್ನು ಅರಿಯದವನು ವರ್ತಮಾನವನ್ನು ತಿಳಿಯಲಾರ, ವರ್ತಮಾನವನ್ನು ತಿಳಿಯದವರು ಭವಿಷ್ಯವನ್ನು ಕಟ್ಟಲಾರರು ಅಂತ. ಬಹಳ ಅರ್ಥಬದ್ಧವಾದಂತಹ ಇದು ಕಾಲವಾಚಕ ಪದ. ನಿನ್ನೆ ಇಂದು ನಾಳೆ ಕಾಲವಾಚಕ ಪದ ಏನೋ ನಿಜ, ಆದರೆ ನಮ್ಮ ಭವಿಷ್ಯತ್ತನ್ನು ನಿರೂಪಿಸುವುದಕ್ಕಾಗಿ ಈ ಪದಗಳು ಕ್ರಿಯಾರೂಪವನ್ನು ಪಡಿಬೇಕಾಗತ್ತೆ. ಅಂತಹ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಹಮ್ಮಿಕೊಂಡಿರುವಂತಹ ಸಮ್ಮೇಳನದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂಥವರು ಸದ್ಯದ ಆಡಳಿತ ಮಂಡಳಿಯ ಚೇರ್ಮನ್ರಾಗಿರುವಂತಹ ಅಂಡಿಗೇರಿ ಸರ್ ಅವರೇ, ನನ್ನೊಟ್ಟಿಗೆ ಕ್ರಿಯಾಶೀಲರು, ಯುವಕರು ಪಾಲಿಟೆಕ್ನಿಕಲ್ ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುವ ಮೂಲಕವಾಗಿ ತುಂಬಾ ಆಸಕ್ತಿಯಿಂದ ಇದೇ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಓದಿದ್ದೀನಿ ಅನ್ನುವಂಥ ಒಂದು ಆಸಕ್ತಿಯಿಂದ ಕಳಕಳಿಯಿಂದ ಬಂದಿರುವಂತಹ ಸನ್ಮಾನ್ಯ ಗುರವ್ ಅವರೇ, ನನ್ನನ್ನು ಇಲ್ಲಿ ಕರ್ತರ್ಲಿಕ್ಕೆ ಕಾರಣಕರ್ತರಾಗಿರುವಂಥವರು ಎದುರಿನಲ್ಲಿ ಕೂತು 76 ವರ್ಷ ಆದ್ರೂ ಕೂಡ ಅದೇ ಆಸಕ್ತಿಯನ್ನು ಇಟ್ಕೊಂಡು 44ನೇ ಪುಸ್ತಕ ಬರ್ತದಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಬದಾಮಿ ಸರ್. ಯಾರೋ ನಡೆದಂತ ಹಾದಿಯಲ್ಲಿ ಯಾರೂ ನಡೆಯಬಹುದು, ಆದ್ರೆ ನಡೆಯದೇ ಇರುವಂತಹ ಹಾದಿ ಒಳಗ ಎಕನಾಮಿಕ್ಸ್ ನಲ್ಲಿ ಒಂದು ಡಿಕ್ಷನರಿ ಕೊಟ್ಟಿರುವಂತಹ ಬಹಳ ವೇದಿಕೆಯಲ್ಲಿ ನಾನು ಹೇಳ್ಕೊಂಡಿದ್ದೇನೆ. ಅಂತ ಅಪರೂಪದಲ್ಲಿ ಅಪರೂಪರು IAS KS ಬಹಳ ಕಠಿಣ ಅಂತ ಹೇಳ್ತೀವಿ, ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಸಾಹಿತ್ಯವನ್ನು ಸೃಷ್ಟಿ ಮಾಡಿದಂತ ಬದಾಮಿ ಸರ್ ಅವರು, ಇತ್ತೀಚೆಗೆ ನಿವೃತ್ತರಾದಂತಹ ಯಶವಂತ್ ವಾಜಂತ್ರಿ ಅವರು, ನಮ್ಮ ಹಿರಿಯರಾಗಿರುವಂತಹ ಚಿತ್ರಕಲಾವಿದರು ಎಷ್ಟು ಆಸಕ್ತಿ ನಮಗಾಗಿ ಪುಸ್ತಕವನ್ನು ತಂದಿದ್ದಾರೆ. ಅವರು ಈಸ್ಥೆಟಿಕ್ ಸೆನ್ಸ್ ಅಂತ ಹೇಳ್ತಾ ಇದ್ದಾವೆ ಅಂತ ಕವಿಶೆಟ್ಟಿ ಸರ್ ಅವರು ಕೂಡ ಇದ್ದಾರೆ, ಕೊಡ್ನೂರವರು ಇದ್ದಾರೆ. ಅಂತೆಲ್ಲ ಬಳಗಕ್ಕೂ ಮತ್ತೆ ಈ ಸಂಸ್ಥೆಯನ್ನ ಈಗ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಯಾವತ್ತು ಆಡಳಿತ ಮಂಡಳಿಯವರಿಗೂ ಕೂಡ, ಜೊತೆಗೆ ಸದ್ಯದ ಪ್ರಾಚಾರ್ಯರು ಮತ್ತು ಮುಖ್ಯೋಪಾಧ್ಯಾಯರು, 4 ಸಂಸ್ಥೆಗಳ ಮುಖ್ಯಸ್ಥರು, ಅಧ್ಯಾಪಕ, ಉಪನ್ಯಾಸ ಬಳಗಕ್ಕೆ ಆರ್ಥಿಕವಾದಂತಹ ಅಭಿವಂದನೆಗಳನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ನಮ್ಮ ಶಾಲಾ ಶಿಕ್ಷಣದ ಪ್ರತಿನಿಧಿಯಾಗಿ ಬಂದಿರುವಂತಹ ಶಿಕ್ಷಣ ಸಂಯೋಜಕರಾಗಿರುವಂತಹ ಮಿತ್ರರಿಗೂ ಕೂಡ, ಮುದ್ದು ಮಕ್ಕಳಿಗೂ ಅಭಿಮಾನದ ಮಾತುಗಳನ್ನ ಹೇಳ್ತಾ ನುಡಿಯನ್ನ ಈ ದಿಸೆಯಲ್ಲಿ ಮಾತಾಡಬೇಕಾದಂತ ಮಾತುಗಳನ್ನ ಆರಂಭಿಸ್ತಾ ಇದ್ದೇನೆ. ಬಂಧುಗಳೇ, ಬಹಳ ಹಳತಾಗಿರುವಂತಹ ಕಾರಣಕ್ಕಾಗಿ ಈ ಸಂಸ್ಥೆಗೆ ತುಂಬಾ ದೊಡ್ಡದಾಗಿರುವಂತಹ ಇತಿಹಾಸ ಇದೆ. ಪ್ರಾಚೀನ ಭಾರತದ ಶಿಕ್ಷಣವನ್ನು ನೋಡ್ತಾ ಇದ್ದದ್ದಾದ್ರೆ 2 ಹಂತದಲ್ಲಿ ನೋಡ್ಬೇಕಾಗತ್ತೆ. ಒಂದು ಅಂತ ಹೇಳಿದ್ರೆ 1818ರವರೆಗೆ ಒಂದು ಭಾಗ, ಅದು ಕರ್ನಾಟಕಕ್ಕೆ ಎಷ್ಟು ವಿಶಿಷ್ಟವಾದಂತಹ ಸಂದರ್ಭ ಅಂದ್ರೆ 1818. 1600ನೇ ಇಸ್ವಿಗೆ ಈಸ್ಟ್ ಇಂಡಿಯಾಗಳ ಕಂಪನಿಗಳ ಮೂಲಕ ಇಂಗ್ಲಿಷರು ಭಾರತಕ್ಕೆ ಬಂದದ್ದಾದರೂ ಕೂಡ ಭಾರತದಲ್ಲಿ ಶಿಕ್ಷಣದ ಬಗೆಗೆ ಅವರು ಕೈ ಹಾಕಿರ್ಲಿಲ್ಲ, ಧರ್ಮದಲ್ಲಿ ಕೈ ಹಾಕಿರ್ಲಿಲ್ಲ. ಅವ್ರದ್ದೇನಿದ್ರು ಕೂಡ ಅದು ಡಚ್ಚರಾಗಿರ್ಬಹುದು, ಪೋರ್ಚುಗೀಸರಾಗಿರ್ಬಹುದು, ಇಂಗ್ಲೆಂಡ್ದವರಾಗಿರ್ಬಹುದು, ಇದೆಲ್ಲ ಬಂದಂತವರು ವ್ಯಾಪಾರ ಸಾಪಾರ ಮಾಡುವ ಮೂಲಕವಾಗಿ ಭಾರತವನ್ನ ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ಳುವಂತ ATM ಮಾಡ್ಕೊಂಡಿದ್ರು. ವ್ಯಾಪಾರಕ್ಕಾಗಿ ಭಾರತವನ್ನ ಬಳಸ್ಕೊಂಡ್ರೆ ಹೊರತು ಅವರು ಯಾವುದೇ ಕಾರಣಕ್ಕಾಗಿ ಇಲ್ಲಿ ಧರ್ಮದಲ್ಲಿ ಶಿಕ್ಷಣದಲ್ಲಿ ಕೈ ಹಾಕಲಿ.
ಹಂಗಿದ್ದ ಕಾರಣಕ್ಕಾಗಿ ಬಹಳ ಅರುಣೋದಯ ಅಂತ ಅನ್ನೋದಕ್ಕಾಗಿ ಇವತ್ತು ಈ ಮಾತನ್ನ ಹೇಳಲೇಬೇಕಾಗಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಬ್ರಹ್ಮ ಸಮಾಜವನ್ನ ಕಟ್ಟಿರುವಂತಹ ರಾಜಾರಾಮ್ ಮೋಹನ್ ರಾಯರು 1772ರಿಂದ 1835ವರೆಗೆ ಬರ್ತಾರೆ. 1872ರಿಂದ 1833ವರೆಗೆ ಬದುಕಿರುವಂತಹ ರಾಜಾರಾಮ್ ಮೋಹನ್ ರಾಯರವರು ಇಂಗ್ಲೆಂಡಿನ ಪಾರ್ಲಿಮೆಂಟ್ ಜೊತೆಗೆ ತುಂಬಾ ಸಂಪರ್ಕವನ್ನು ಇಟ್ಟುಕೊಂಡಿರುವಂತಹ ಅವರು ಭಾರತಕ್ಕೆ ನೀವು ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿರಂತರವಾದಂತಹ ಸಂಪರ್ಕವನ್ನು ನೀಡುವ ಮೂಲಕವಾಗಿ ಭಾರತಕ್ಕೆ ಶಿಕ್ಷಣವನ್ನ ಯಾಕೆ ನೀವು ಶುರುಗೊಳಿಸ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ, ಅಷ್ಟೇ ಅಲ್ಲ ಹಿಂದೂ ಧರ್ಮದಲ್ಲಿ ಅಂಟ್ಕೊಂಡಿರುವಂತಹ ಬಹಳಷ್ಟು ಅಡೆತಡೆಗಳನ್ನ ಓರೆಕೋರೆಗಳನ್ನ ತಿದ್ದುವ ಮೂಲಕವಾಗಿ ಅವರ ಅಣ್ಣನ ಹೆಂಡತಿ ಚಿತೆ ಏರುವಂತಹ ಸಂದರ್ಭವನ್ನ ಕಣ್ಣಾರೆ ಕಂಡುಕೊಂಡಿರುವಂತಹ ರಾಜಾರಾಮ್ ಮೋಹನ್ ರಾಯರವರು ಆ ಬೆಂಕಿಗೆ ಅಣ್ಣನ ಹೆಂಡತಿ ಹೋಗಬೇಕಾದದ್ದಾದರೆ ಕಮಲದಂತೆ ಅರಳಿಕೊಂಡಿರುವಂತಹ ಒಂದು ಹೂ ಬೆಂಕಿಯಲ್ಲಿ ಬೀಳುವುದಂದ್ರೆ ಹೇಗೆ? ಅವರು ಕಳಕಳಿ ಆ ಸಂದರ್ಭವನ್ನ ವಿಲವಿಲವಾಗಿ ಅಂಟ್ಕೊಂಡಿರುವಂತಹ ವಿಚಾರವನ್ನ ಹಂಚಿಕೊಂಡು ಬ್ರಿಟಿಷ್ ಪಾರ್ಲಿಮೆಂಟಿಗೆ ಪತ್ರ ಬರೀತಾ ಇದ್ದಾರೆ. ಈ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಓರೆಕೋರೆಗಳಿದ್ದಾವೆ. ಅದು ಚಾತುರ್ವರ್ಣದಿಂದ ಹಿಡ್ಕೊಂಡು ಶ್ರೇಣಿ ಸಮಾಜವನ್ನು ಹಿಡ್ಕೊಂಡು ಇದರಲ್ಲಿರುವಂತಹ ಈ ತೊಂದರೆಗಳನ್ನು ನೀವು ನಿವಾರಣೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳುವುದರ ಜೊತೆಗೆ ಈ ಮೌಢ್ಯವನ್ನ, ಅಂಧಕಾರವನ್ನ, ಅಜ್ಞಾನವನ್ನ ಹೋಗಲಾಡಿಸಬೇಕಾದದ್ದಾದ್ರೆ ಭಾರತಕ್ಕೆ ನೀವು ಶಿಕ್ಷಣವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿದ ಮೊದಲಿಗರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ನಿಮಗೆ ಇನ್ನೂ ಒಂದು ಸತ್ಯ ಸಂಗತಿ ಹೇಳ್ತಾ ಇದ್ದೇನೆ. 1835ಕ್ಕೆ ಮೆಕಾಲೆ ಭಾರತಕ್ಕೆ ಬರ್ತಾ ಇದ್ದಾರೆ. ಇಂಗ್ಲೆಂಡಿನ ಪಾರ್ಲಿಮೆಂಟ್ ನಲ್ಲಿ ರಾಜಾರಾಮ್ ಮೋಹನ್ ರಾಯರವರ ಪತ್ರ ಆಲೋಚನೆ ಕಳಕಳಿ ಅರ್ಥವಾಗ್ತದೆ. ಹಂಗ ಅರ್ಥವಾದ ಕಾರಣಕ್ಕಾಗಿ ಹೌದು, ಭಾರತವನ್ನ ನಾವು ಪ್ರವೇಶ ಮಾಡಿದ್ದೇವೆ, ಅದು ವ್ಯಾಪಾರದ ಮೂಲಕವಾಗಿ, ರಾಜಕೀಯವಾಗಿ. ಲಾರ್ಡ್ ಕ್ಲೈವ್ 1757ಕ್ಕೆ ಲಾರ್ಡ್ ಕ್ಲೈವ್ ಗಟ್ಟಿಯಾದಂತಹ ಆಡಳಿತವನ್ನ, ಬತ್ತು ಬುನಾದಿಯನ್ನ, ಒಂದು ಅಸ್ಥಿಭಾರವನ್ನ ರಾಜಕಾರಣದ ಮೂಲಕವಾಗಿ ಹಾಕಿದ್ದು ಅನ್ನುವಂಥದ್ದನ್ನ ಸೇರಿಸಿಕೊಳ್ತಾ ಇರುವಂತೆಯೇ ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲಿ ಹೆಂಗೆ ಯೋಗಿ ಇದ್ದಾರೆ, ಉತ್ತರ ಪ್ರದೇಶದ ಯೋಗಿ ಇದ್ದಾರೆ, ಅವರು ಕೂಡ ಮೆಕಾಲೆ ಒಬ್ಬ ಫಾದರ್ ಆಗಿದ್ದಂಥವ್ರು, ಕ್ರಿಶ್ಚಿಯನ್ ಮಿಷನರಿಯ ಫಾದರ್ ಆಗಿರುವಂತಹ ಫಾದರ್ ಅನ್ನ ಭಾರತ ಕಳಿಸ್ತಾ ಇದ್ದಾರೆ. ಭಾರತಕ್ಕೆ ಎಂತ ಶಿಕ್ಷಣ ಕೊಡಬೇಕು ಅಂತ ಗೊತ್ತಿರಲಿ. ಅದಕ್ಕಿಂತ ಪೂರ್ವದಲ್ಲಿ ಇಂಗ್ಲೆಂಡಿನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಒಂದು ಮಸೂದೆ ಪಾಸ್ ಆಗ್ತದೆ. ಅದು ಚಾರಿಟಿ ಅನ್ನುವಂತಹ ಹೆಸರಿನಲ್ಲಿ, ಚಾರ್ಟರ್ ಅನ್ನುವಂತಹ ಹೆಸರಿನಲ್ಲಿ ಮಸೂದೆ ಪಾಸ್ ಆಗಿದ್ರಲ್ಲಿ ಭಾರತದಲ್ಲಿ ಶಿಕ್ಷಣ ಕೊಡೋಣ, ಅದು ಎಷ್ಟು ಇರ್ಬೇಕಂತ ಹೇಳಿದ್ರೆ 1,00,000 ರೂಪಾಯಿ ಮೊತ್ತದ್ದು ಇರ್ಬೇಕಂತ ತಿಳ್ಕೊಂಡು ಹೇಳ್ತಾ ಇದ್ರು. 1,00,000. ಆರಂಭದಲ್ಲಿ ಭಾರತದಲ್ಲಿ ಇಂಗ್ಲೆಂಡಿನವರು ಖರ್ಚು ಮಾಡಿದಂತ ಹಣ 1,00,000 ರೂಪಾಯಿಯನ್ನು ಕೊಡುವ ಮೂಲಕವಾಗಿ ಶಿಕ್ಷಣ ಶುರುವಾಗ್ತದೆ. ಗೊತ್ತಿರಲಿ, ಇವತ್ತ ಕೇರಳ ಅಂತ ತಿಳ್ಕೊಂಡು ಏನ್ ಹೇಳ್ತಾ ಇದ್ದೇವೆ, ಆ ಕೇರಳದ 1817ರಲ್ಲಿ ಒಬ್ಬ ಮಹಾರಾಣಿ, ತ್ರಿವಾಂಕೂರದಲ್ಲಿ ಆಳ್ತಾ ಇರುವಂತಹ ಮಹಾರಾಣಿ ಮುಂಗೋಳಿಯಾಗಿ, ಹೆಂಗೆ ನಮ್ಮ ಕವಿ ಮುದ್ದಣ ಮನೋರಮರ ಸಲ್ಲಾಪದಲ್ಲಿ ಮುಂಗೋಳಿ ಅಂತ ಕರಿತಾ ಇದ್ದೇವೆ, ಭಾರತದ ಶಿಕ್ಷಣ ಕ್ರಾಂತಿಗೆ ಕಾರಣವಾಗಿ ಕೇರಳದ ಒಬ್ಬ ಮಹಾರಾಣಿ ಉಚಿತ ಸಾರ್ವತ್ರಿಕ ಶಿಕ್ಷಣವನ್ನು ಶುರು ಮಾಡ್ತಾ ಇದ್ದಾರೆ. 600 ಸಂಸ್ಥಾನಗಳನ್ನು ಆಳ್ತಾ ಇರುವಂತಹ ಹೊತ್ತಿನಲ್ಲಿ ಆಗ್ಲೇ ವರದಿಯಲ್ಲಿ ಹೇಳಿದ ಹಾಗೆ ನೋಡಿ, ಪಕ್ಕದಲ್ಲಿರುವಂತಹ ಬನಾಟಿ ಪಟವರ್ಧನ ಮಹಾರಾಜರು, ಪಟವರ್ಧನವರ ಮನೆತನಕ್ಕೆ ಸೇರಿರುವಂತದ್ದು, ರಬಕವಿ ಸಾಂಗ್ಲಿ ಮನೆತನಕ್ಕೆ ಸೇರಿ ಇರುವಂತದ್ದು. 18 ಮನೆತನಗಳು ಕರ್ನಾಟಕವನ್ನು ಆಳ್ತಾ ಇರುವಂತಹ ಸಂದರ್ಭ 1956ಕ್ಕಿಂತ ಪೂರ್ವದಲ್ಲಿ 18 ಸಂಸ್ಥಾನಗಳು ಭಾರತವನ್ನು ಆಳ್ತಿದ್ದು. ಹಂಗ ಆಳ್ತಾ ಇರುವಂತಹ ಹೊತ್ತಿನಲ್ಲಿ ಅವ್ರದ ಶಿಕ್ಷಣದ ಆದ್ಯತೆ, ಒಲವು ನಿಲುವುಗಳೇ ಬೇರೆ ಆಗಿದ್ದು. ಅಂತ ಹೊತ್ತಿನಲ್ಲಿ ಎರಡೂ ಅವಳಿ ನಗರದಲ್ಲಿ ಇರುವಂತಹ ಆಚೆ ಕಡೆ ಚಿಕ್ಕೋಡಿ ತಮ್ಮಣ್ಣಪ್ಪನವರನ್ನ, ಇಲ್ಲಿ ಮಡಿವಾಳಪ್ಪನವರನ್ನ ನಾವು ನೆನೆಸ್ಕೊಳ್ಳೇಬೇಕಾಗಿರುವಂತದ್ದು. ಯಾಕಂದ್ರೆ ಚಿಕ್ಕೋಡಿ ತಮ್ಮಣ್ಣಪ್ಪನವರು ಸಾಮಾನ್ಯ ವ್ಯಕ್ತಿ ಆಗಿರ್ತಾರೆ.
ಪಂಡಿತಪ್ಪಣ್ಣ ಚಿಕ್ಕೋಡಿಯನ್ನಂಥವರು KLE ಸ್ಥಾಪನೆಗೆ, ಜನತಾ ಶಿಕ್ಷಣ ಸಂಸ್ಥೆಯನ್ನು ಆರಂಭಗೊಳಿಸುವುದಕ್ಕಾಗಿ ತಮ್ಮಣ್ಣಪ್ಪನವರು ಕಾರಣವಾದದ್ದಾದರೆ, ಅವರ ಅಳಿಯಂದಿರು PLD ಸಂಸ್ಥೆಯನ್ನು ಆರಂಭಗೊಳಿಸುವುದಕ್ಕಾಗಿ, ಬಿಜಾಪುರ PLD ಸಂಸ್ಥೆಯನ್ನು ಆರಂಭಗೊಳಿಸುವುದಕ್ಕಾಗಿ ಬಹಳ ಪ್ರಯತ್ನವನ್ನು ಪಟ್ಟಂಥವರು. ಅಂತಹ ಪ್ರಾತಸ್ಮರಣೀಯರಾದಂಥವರನ್ನ ಬಳಸಿಕೊಳ್ಳುವ ಮೂಲಕವಾಗಿ ಇವತ್ತ ನನಗಿಲ್ಲಿ ಕೊಟ್ಟಿರುವಂತಹ ಬಹಳ ಆದ್ಯತೆ ಸರ್ ಬದಾಮಿ ಸರ್ ಹೇಳಿದ್ರು, ಶಿಕ್ಷಣದ ಈ ಇತಿಹಾಸವನ್ನ ಹೇಳಬೇಕಾಗಿದ್ದು ಅಗತ್ಯವಾಗಿದೆ. ಬಂಧುಗಳೇ, 1818 ಯಾಕೆ ಅಂತ ಹೇಳಿದ್ರೆ ಅಲ್ಲಿಗೆ ಪೇಶ್ವೆಗಳ ಆಡಳಿತ ಕೊನೆಗೊಳ್ಳುತ್ತದೆ. ದಕ್ಷಿಣದ ಈ ಭಾಗದಲ್ಲಿ ಪೇಶ್ವೆಗಳ ಆಡಳಿತ 1818ಕ್ಕೆ ಕೊನೆಗೊಂಡು ಆಂಗ್ಲರ ಆಳ್ವಿಕೆ ಶುರುವಾದ ನಂತರದಲ್ಲಿ 1820ರ ಸುಮಾರಿಗೆ ಇಂಗ್ಲಿಷ್ ಆಳ್ತಾ ಇರುವಂತಹ ಹೊತ್ತಿನಲ್ಲಿ ಅವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ತಿಳ್ಕೊಂಡು ಬಾಂಬೆ ಎಜುಕೇಶನ್ ಸೊಸೈಟಿ ಎನ್ನುವಂಥದ್ದನ್ನ ಬಾಂಬೆನಲ್ಲಿ ಸ್ಟಾರ್ಟ್ ಮಾಡಿ ಶಾಲೆಯನ್ನು ಶುರುಗೊಳಿಸ್ತಾ ಇದ್ದಾರೆ. ಆರಂಭದಲ್ಲಿ ಆ ಶಾಲೆಗಳಲ್ಲಿ, ಇಡೀ ಬಾಂಬೆ ಶಾಲೆಗಳಲ್ಲಿ 250 ಮಕ್ಕಳು ಭಾರತೀಯರು ಓದ್ತಿದ್ರು ಅನ್ನುವಂಥ ಮಾತು ಇತಿಹಾಸದಿಂದ ಗೊತ್ತಾಗ್ತದೆ. 1820. ನಿಮಗೆ ಬಹಳ ಆಶ್ಚರ್ಯ ಹೇಳ್ತಾ ಇದ್ದೇನೆ, 1853ರವರೆಗೆ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಒಂದೂ ಶಾಲೆ ಇರಲಿಲ್ಲ. ಬಹಳ ಆಶ್ಚರ್ಯ ಇದು. ಹಂಗಾದ್ರೆ ಶಿಕ್ಷಣ ಹೆಂಗಿತ್ರಿ? ಅದು ಶಿಕ್ಷಣ ಇತ್ತು, 3 ಕಡೆ ಇತ್ತು. ಅಗ್ರಹಾರದಲ್ಲಿ ಇತ್ತು, ಮಸೀದಿಗಳಲ್ಲಿ ಉರ್ದು ಶಾಲೆಗಳು, ಮಸೀದಿ ಮತ್ತು ಮದರಸಗಳಲ್ಲಿ ಉರ್ದು ಇತ್ತು, ಶಿಕ್ಷಣ ಇತ್ತು. ಮಠಮಾನ್ಯಗಳಲ್ಲಿ, ಸಾಮಾನ್ಯರಿಗೆ ಮಠಮಾನ್ಯಗಳಲ್ಲಿ ಐನವರು ಅಂದ್ರೆ ಗುರುಗಳು, ಮಠ ಅಂದ್ರೆ ಸಾಲೆವಾಗ, ಸಾಲಿ ಇರುವಂತ ಜಾಗೆಯನ್ನ ಮಠ ಅಂತ ಹೇಳಿ ಮಠದಲ್ಲಿ ಸಾಲೆ ನಡೀತಿತ್ತು. ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಓದಲು, ಬರೆಯಲು, ಕಿತ್ತೆ ಬರೆಯಲು ಅಂದ್ರೆ ತುಂಡಾಗಿ ಅಕ್ಷರ ಬರೆಯಲು, ಭಜನೆ ಪದ್ಯವನ್ನು ಹೇಳುವುದಲು, ನಾಟಕ ಮಾಡಲು, ದೇಶೀಯ ಆಟವನ್ನು ಆಡುವುದು, ಇದು ಮಠ ಶಾಲೆಗಳಲ್ಲಿ ನಡೆಯುವಂತ ಶಿಕ್ಷಣವಾಗಿತ್ತು. ಯಾವುದೂ ಬೆಲ್ಲಿಲ್ಲ, ಯಾವುದೂ ಕರಿಕ್ಯುಲಮ್ ಇಲ್ಲ, ಪಠ್ಯ ಪುಸ್ತಕ ಇಲ್ಲ. ಕಲಿತಂತ ಐನವರು ಬಂದಂತ ಮಕ್ಕಳಿಗೆ ಶಿಕ್ಷಣ ಕಲಿಸಿಕೊಡ್ತಿದ್ರು. ಇದು ಸಾಮಾನ್ಯರಿಗೆ ಸಿಗುವಂತ ಶಿಕ್ಷಣ ಮಠದಲ್ಲಿ ಇರ್ತಿತ್ತು. ಅಗ್ರಹಾರದಲ್ಲಿ ವೈದಿಕರಿಗೆ ಅಲ್ಲಿ ಬೇರೆ ಬೇರೆ ಆಗಿರುವಂತಹ ಶಾಸ್ತ್ರಗಳನ್ನು ಓದುವಂಥದ್ದು ಇರ್ತಿತ್ತು. ಈಗಿನ ರೀತಿಯಲ್ಲಿ 6 ವಿಷಯಗಳು, 3 ಭಾಷೆ, 4 ಸಬ್ಜೆಕ್ಟ್ ಅನ್ನುವಂಥದ್ದು ಇರಲಿಲ್ಲ. ವೇದ, ವೇದಾಂಗ, ಜ್ಯೋತಿಷ್ಯ, ತರ್ಕ, ನ್ಯಾಯ, ಮೀಮಾಂಸೆ, ಕಾವ್ಯ, ಕವನ, ಇದಕ್ಕೆ ಬೇಕಾಗುವಂಥದ್ದು ಶಿಲ್ಪ, ಇದಕ್ಕೆ ಬೇಕಾಗುವಂತ 64 66 ವಿದ್ಯೆಗಳಂತ ಹೇಳ್ತೀವಲ್ಲ, ಅಂತ ವಿದ್ಯೆಗಳು ಅವರವರ ಆಸಕ್ತಿಗೆ ಅನುಗುಣವಾಗಿ ಆ ಆಹಾರದಲ್ಲಿರುವಂತಹ ಬಟ್ಟವೃತ್ತಿ, ಚಟ್ಟವೃತ್ತಿಯನ್ನು ಮಾಡುವಂಥವ್ರು ಇರ್ತಿದ್ರು. ಯಾರು ಬೇಕಂತ ಬರ್ತಿದ್ರು ಅದರಲ್ಲಿ ಪರಿಣತಿ ಆಗುವಂತಹ ಶಿಕ್ಷಣ ಆ ಅಗ್ರಹಾರದಲ್ಲಿ ಸಿಗ್ತಾ ಇತ್ತು. ನನಗೆ ವ್ಯಾಕರಣದಲ್ಲಿ ಓದಬೇಕು, ಜ್ಯೋತಿಷಾಸ್ತ್ರದಲ್ಲಿ ಓದಬೇಕು, ವ್ಯಾಕರಣದಲ್ಲಿ ಓದಬೇಕು, ಅಥವಾ ಇಂಥ ಕಾವ್ಯ ಕಮ್ಮಟದಲ್ಲಿ ಓದಬೇಕು ಅಂತ ತಿಳ್ಕೊಂಡು ಹೇಳ್ತಿದ್ರೆ ಅವರು ಆ ವಿದ್ಯೆಯನ್ನ ಗುರುಗಳೇ ನಿಷ್ಕರ್ಷ ಮಾಡಿ ಕನಿಷ್ಠ 4 ಮಕ್ಕಳನ್ನ ಇಟ್ಕೊಂಡು ತಮ್ಮ ಮನೆಯಲ್ಲಿ ಶಿಕ್ಷಣ ಕೊಡುವುದಕ್ಕಾಗಿ ವ್ಯವಸ್ಥೆ ಇರ್ತಿತ್ತು. ಅದಕ್ಕೆ ಅಗ್ರಹಾರ ಅಂತಿದ್ರು. ಅಗ್ರಹಾರ ಅಂತ ಹೇಳಿದ್ರೆ ಬ್ರಾಹ್ಮಣರು ದಟ್ಟವಾಗಿ ಇರ್ತಾ ಇರುವಂತಹ ಒಂದು ಪ್ರದೇಶಕ್ಕೆ ಅಗ್ರಹಾರ ಅಂತ ಹೇಳ್ತಿದ್ರು. ಅಲ್ಲಿ ಬೇರೆ ಬೇರೆ ಕಡೆಯಿಂದ ಶಿಕ್ಷಣವನ್ನ ಓದುವುದಕ್ಕಾಗಿ ಬಂದಿರುವಂತಹ ಮಕ್ಕಳು ಇದ್ದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಹೋಗ್ತಿದ್ರು. ಅದು ಏನಿದ್ರು ಕೂಡ ವ್ಯಕ್ತಿಯ ಆತ್ಮೋದ್ಧಾರ, ಮೋಕ್ಷ ಮತ್ತು ಧಾರ್ಮಿಕವಾಗಿರುವಂತಹ ವಿಚಾರದಲ್ಲಿ ಹೆಚ್ಚು ಶಿಕ್ಷಣ ಇರುತ್ತೆ ಹೊರತು ಸಾರ್ವಜನಿಕ ಶಿಕ್ಷಣ ಅನ್ನುವಂಥದ್ದು ಇರಲಿಲ್ಲ. ಇದನ್ನು ತಿಳ್ಕೊಳ್ಬೇಕಾಗಿತ್ತು. ಭಾರತದಲ್ಲಿ ವ್ಯಕ್ತಿತ್ವವನ್ನ ಅಥವಾ ವ್ಯಕ್ತಿತ್ವ ವಿಕಾಸಕ್ಕೆ ಬೇಕಾಗುವಂತಹ ಧಾರ್ಮಿಕ ಶಿಕ್ಷಣವೇ ಹೆಚ್ಚು ಆದ್ಯತೆಯನ್ನು ಪಡ್ಕೊಂಡಿತ್ತು. ಅದರ ಸಾಧನೆ ಏನು ಅಂತ ಹೇಳಿದ್ರೆ ಮೋಕ್ಷ ಸಂಪಾದನೆ ಆಗಿತ್ತು. ಧರ್ಮ, ಅರ್ಥ, ಮೋಕ್ಷ, ಕಾಮ ಅಂತ ಏನು ಕರಿತಾ ಇದ್ರಿ, ಈ ಪುರುಷಾರ್ಥವನ್ನ ಸಾಧನೆ ಮಾಡುವುದೇ ಶಿಕ್ಷಣದ ಗುರಿಯಾಗಿತ್ತು. ಆಗಲೇ ಹೇಳಿದ ಹಾಗೆ 1820ಕ್ಕೆ ಬಾಂಬೆನಲ್ಲಿ
ಒಂದು ಬಾಂಬೆ ಎಜುಕೇಶನ್ ಸೊಸೈಟಿ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡಿ ಭಾರತದ 3 ಪ್ರದೇಶದಲ್ಲಿ ಬ್ರಿಟಿಷರು ಶಿಕ್ಷಣವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದು ಬಾಂಬೆ, ಒಂದು ಮದ್ರಾಸ್, ಇನ್ನೊಂದು ಕಲ್ಕತ್ತಾ. ಒಂದು ಬಾಂಬೆ, ಒಂದು ಮದ್ರಾಸ್, ಒಂದು ಕಲ್ಕತ್ತಾ. ಇವು 3 ಸಮುದ್ರ ದಂಡಿ ಮ್ಯಾಗ ಒಳಗ್ ಬಂದಿಲ್ಲ. ಅವರು ಒಳಗ್ ಬಂದಿಲ್ಲ. ಬಹಳ ವರ್ಷಗಳ ಕಾಲ ಕ್ಯಾಪಿಟಲ್ ಸಿಟಿಯಾಗಿ ಕಲ್ಕತ್ತಾವನ್ನು ಮಾಡಿಕೊಂಡು ನಂತರದಲ್ಲಿ ಡೆಲ್ಲಿಗೆ ಹೋದ್ರೆ ಹೊರತು ಡೆಲ್ಲಿಗೆ ಏಕಾಲಕ್ಕೆ ಬಂದಿಲ್ಲ. ಡೆಲ್ಲಿಗೆ ಯಾಕೆ ಹೋದ್ರು ಅಂತ ಹೇಳಿದ್ರೆ, ಆಗ್ಲೇ ಮುಸ್ಲಿಂ ಆಡಳಿತ ಮಾಡಿ ಹೋಗಿರುವ ಕಾರಣಕ್ಕಾಗಿ ಅವ್ರಿಗೆ ಅರಮನೆ ಇತ್ಯಾದಿಗಳೆಲ್ಲ ಉಚಿತವಾಗಿ ಸಿಗ್ತಿತ್ತು ಅನ್ನೋ ಕಾರಣಕ್ಕಾಗಿ ಅವರು ಅಲ್ಲಿಗೆ ಹೋದ್ರೆ ಹೊರತು ನಮ್ಮ ಅಲ್ಲಿ ಕಲಾದಗಿ ಜಿಲ್ಲೆ ಆಗಿತ್ತಲ್ಲ, ಕಲಾದಗಿ ಜಿಲ್ಲೆಯನ್ನ ಬಿಟ್ಟು ಬಿಜಾಪುರಿಗೆ ಯಾಕೆ ಹೋದ್ರು ಅಂತ ಹೇಳಿದ್ರೆ, ಕಲಾದಗಿ ಒಳಗೆ ಬ್ರಿಟಿಷರು ಆಡಳಿತ ಮಾಡೋದಕ್ಕಾಗಿ ಕಚೇರಿಗಳು ಬೇಕಾಗ್ತದವು, ಕಟ್ಟಡಗಳು ಬೇಕಾಗ್ತಾ ಇದ್ದಾವೆ. ಒಬ್ಬ ಬಾಂಬೆನಿಂದ ಒಬ್ಬ ವಾಸ್ತುಶಿಲ್ಪಿನ ಕರೆಸ್ತಾ ಇದ್ದಾರೆ. ಅಲ್ಲಿ ನಿಂತ ಕಲಾದಗಿ ಒಳಗ ಎಲ್ಲಾ ಪ್ರದೇಶವನ್ನ ನೋಡ್ಕೊಳ್ತಾ ಇದ್ದಾನೆ. ಹೋಗುವಾಗ ಬಿಜಾಪುರಕ್ಕೆ ಹೋಗ್ತಾನವ. ಆ ಬಿಜಾಪುರಕ್ಕೆ ಹೋದಂತ ಹೊತ್ತಿನಲ್ಲಿ ಭವ್ಯವಾಗಿರುವಂತಹ ಕಟ್ಟಡಗಳನ್ನ ಇಲ್ಲ ನೋಡಿ ಅವ ಅಂತಾನ, ಅಲ್ಲೆಲ್ಲ ಮಾಡಿ ಬಂಡವಾಳ ಹಾಕೋದಕ್ಕಿಂತಲೂ ಕಟ್ಟಡಗಳು ಇಷ್ಟು ಉಚಿತವಾಗಿ ಸಿಗ್ತಾವಲ್ಲ ಅಂತ ತಿಳ್ಕೊಂಡು ಕಲಾದಗಿಯಲ್ಲಿ 1865ರಿಂದ 1885ರವರೆಗೆ ಇರುವಂತಹ ಕಲಾದಗಿ ಜಿಲ್ಲೆಯನ್ನ ಬಿಜಾಪುರಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ನೋಡಿ, ಇದು ಕಾರಣಕ್ಕಾಗಿ ಕಲಾದಗಿ ಜಿಲ್ಲೆ ಹೋಗಿ ಅದು ಬಿಜಾಪುರ ಆಯಿತು ಅನ್ನುವಂಥ ಮಾತನ್ನು ಇತಿಹಾಸದಿಂದ ತಿಳ್ಕೊಳ್ತಾ ಇದ್ದೇವೆ. ಆ ಮಾತು ಬೇರೆ. ಇಲ್ಲಿ ಬಂಧುಗಳೇ, ನನಗೇನ್ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಅಂತಹ ಹೊತ್ತಿನಲ್ಲಿ 1853ಕ್ಕೆ ಬಿಜಾಪುರ, ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಶಾಲೆ ಇಲ್ಲದೆ ಇರುವಂತಹ ಹೊತ್ತಿನಲ್ಲಿ ಆರಂಭದಲ್ಲಿ ಶಿಕ್ಷಣ ಕೊಡಬೇಕನ್ನುವಂತ ಕಳಕಳಿಯನ್ನು ಇಟ್ಕೊಂಡು, ಹೆಂಗೆ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂತ ಸಾಗೆಯನ್ನು ಶುರುವಾಯಿತು, ಅದರ ಶುರುವಾದಂತಹ ಕ್ರಮದ ವಿಚಾರದಲ್ಲಿ ಮಠದೊಳಗೆ ನಡೀತಾ ಇರುವಂತ ಗಾಂವಟಿ ಸಾಲಿ ಅಂತ ಕರಿತಿದ್ರು. ಇವಾಗ ಮಠದ ಶಾಲೆ ಅಥವಾ ಗಾಂವಟಿ ಶಾಲೆ ಅಥವಾ ಗ್ರಾಮ್ಯ ಶಾಲೆಗಳು ಅಂತ ಕರಿತಾ ಇದ್ದವು. ಇದಕ್ಕೊಂದು ಸ್ವರೂಪ ಕೊಡಬೇಕು. ಇಲ್ಲಿ ಕಲಿಸುವಂತಹ ಶಿಕ್ಷಕನಿಗೆ ಒಂದು ತರಬೇತಿಯನ್ನು ಕೊಡಬೇಕು. 2 ಹೆಸರನ್ನ ಪ್ರಮುಖವಾಗಿ ನೆನೆಸಬೇಕಾಗಿರುವಂತದ್ದು ಸನ್ಮಾನ್ಯ ರಸ್ಸೆಲ್ ರವರು ಅಂತ ಬರ್ತಾ ಇದ್ದಾರೆ. 1865ಕ್ಕೆ ದಕ್ಷಿಣದ ಪ್ರಾಂತ, ಇದನ್ನು ದಕ್ಷಿಣ ಮಹಾರಾಷ್ಟ್ರ ಅಂತ ಕರಿತಾ ಇದೆ. ಈ ದಕ್ಷಿಣ ಮಹಾರಾಷ್ಟ್ರದ ಒಬ್ಬ DPI ಆಗಂತವ್ರು ಯಾರು ಅಂತ ಹೇಳಿದ್ರೆ, ಪ್ರಥಮ ಆರಂಭದಲ್ಲಿ ಇರುವಂತಹ ರಸೆಲ್ ರವರು ಅಂತ. ಆ ರಸೆಲ್ ರವರು ಈ ಪ್ರದೇಶಕ್ಕೆ ಬಂದು ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ. ಅವರಿಗೆ ಟೈಟಲ್ ಏನು ಅಂತ, ಕನ್ನಡಿಗರಿಗೆ ಕನ್ನಡವನ್ನು ಪರಿಚಯಿಸಿದಂತ ಆಂಗ್ಲ ಅಧಿಕಾರಿ ಅಂತ. ಅವರು ಡೆಪ್ಯೂಟಿ ಚನ್ನಬಸಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ, ಎಂಜಿನಿಯರಿಂಗ್ ಓದಿದಂತಹ ವ್ಯಕ್ತಿಯನ್ನು ಹಿಡಿದು ಡೆಪ್ಯೂಟಿ ಅನ್ನುವಂಥ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿ, ಶಿಕ್ಷಣದ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿ, ಧಾರವಾಡಕ್ಕೆ ಅದಕ್ಕೊಂದು ಕಚೇರಿಯನ್ನು ಮಾಡಿ ಶಿಕ್ಷಣವನ್ನು ಅವ್ರ ಕೈಗೆ ಒಪ್ಪಿಸ್ತಾರೆ. ಅವರಿಗೆ ಕೈಗೆ ಒಪ್ಪಿಸಿದ ಕಾರಣಕ್ಕಾಗಿ 1831ರಿಂದ 1882ರವರೆಗೆ ಬದುಕಿದಂತ ಡೆಪ್ಯೂಟಿ ಚನ್ನಬಸಪ್ಪನವರು ಈ ಎಲ್ಲ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಆರಂಭಗೊಳಿಸುವುದಕ್ಕಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಹಿಂದೆ ಹಾಕೋದಿಲ್ಲ. ಲಿಂಗಾಯತ್ ಸೊಸೈಟಿಗಳನ್ನ 1904ರೊಳಗ ಹನಗಲ್ ಕುಮಾರಸ್ವಾಮಿಗಳು ವೀರಶೈವ ಮಹಾಸಭೆಯನ್ನ ಮಾಡುವ ಮೂಲಕವಾಗಿ ಹೇಳ್ತಾ ಇದ್ದಾರೆ, ಆ ಕ್ರಿಶ್ಚಿಯನ್ ಮಿಷನರಿ ಶಾಲೆನಲ್ಲಿ ಮಕ್ಕಳು ಶಿಕ್ಷಣವನ್ನು ಕಲಿಕೆ ತುಂಬಾ ತೊಂದರೆಯನ್ನು ಪಡ್ತಾ ಇದ್ದಾರೆ. ಅಲ್ಲಿಯ ಭಾಷೆ ಅರ್ಥ ಆಗೋದಿಲ್ಲ. ಅಲ್ಲಿ ಕಲಿಸುವಂತವ್ರು ಎಲ್ಲರೂ ಕೂಡ ಆಂಗ್ಲದವರಾಗಿದ್ದಾರೆ. ಎವಿ ಸ್ಕೂಲ್ ಅಂತಿರಲ್ಲ. ಏನಂದ್ರೆ ಎವಿ ಸ್ಕೂಲ್ ಅಂದ್ರೆ ಆಂಗ್ಲೋ ವೆರ್ನಾಕುಲರ್ ಸ್ಕೂಲ್. ಆಂಗ್ಲೋ ಅಂತ ಹೇಳಿದ್ರೆ 1ರಿಂದ 4ನೇವರೆಗೆ ಇಂಗ್ಲಿಶಿನ ಮಾತೃಭಾಷಾ ಶಿಕ್ಷಣ. ವರ್ನಾಕುಲರ್ ಅಂದ್ರೆ ಮಾತೃಭಾಷಾ ಶಿಕ್ಷಣ. ಅದು ಇಂಗ್ಲಿಶಿನ ಶಿಕ್ಷಣವನ್ನು ಕೊಡುವಂತದ್ದೇ ಆಂಗ್ಲೋ ವೆರ್ನಾಕುಲರ್ ಸ್ಕೂಲ್. ಹಂಗಾಗಿ ಪ್ರಥಮ 1853ರಲ್ಲಿ ಬಿಜಾಪುರದಲ್ಲಿ ಒಂದು ಆಂಗ್ಲೋ ವೆರ್ನಾಕುಲರ್ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಎಲ್ಲೆಲ್ಲಿ ದೊಡ್ಡ ಪ್ರದೇಶ ಇರ್ತದೆ ಅಂತಲ್ಲಿ ಏಕಕಾಲಕ್ಕೆ 22 ಶಾಲೆಯನ್ನು ತೆಗೆದ್ರು ಅನ್ನುವಂತ ವಿಚಾರವನ್ನು ಇತಿಹಾಸದಿಂದ ಕಂಡುಕೊಳ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಬಂಧುಗಳೇ, 1835ಕ್ಕೆ ಇಂಗ್ಲೆಂಡ್ ಪಾರ್ಲಿಮೆಂಟ್ ಭಾರತಕ್ಕೆ ಕಳಿಸಿ ಭಾರತದಲ್ಲಿ ಶಿಕ್ಷಣ ಹೆಂಗಿರ್ಬೇಕು ಅಂತ ತಿಳ್ಕೊಂಡು ಹೇಳೋದಕ್ಕಾಗಿ ಮೆಕಾಲಿ ಒಂದು ಮಿನಿಟ್ ಕೊಡ್ತಾ ಇದ್ದಾನೆ ನೋಡಿ.
ಭಾರತದಲ್ಲಿ ಇಂತಹ ಶಿಕ್ಷಣ ಐತೆಲ್ಲ, ಅಲ್ಲಿ ಅಪೋದ್ಧಾರದ ಶಿಕ್ಷಣ ಇದೆ, ನೈತಿಕ ನೆಲೆಗಟ್ಟಿನ ಮೇಲೆ ಸತ್ಯ ಪ್ರತಿಪಾದನೆ ಶಿಕ್ಷಣ ಇದೆ, ಸತ್ಯವಾಕ್ಯಗೆ ತಪ್ಪಿ ನಡೆದರೆ ಮೆಚ್ಚುಣ ಪರಮಾತ್ಮನು ಎನ್ನುವಂತ ಪುಣ್ಯಕೋಟಿ ಹಸುವಿನ ಕಥೆಯನ್ನು ಹೇಳುವ ಮೂಲಕವಾಗಿ ಅವರಲ್ಲಿ ಎಲ್ಲೆಲ್ಲಿ ಕೂಡ ಸತ್ಯ ಪ್ರತಿಪಾದನೆ ಇದೆ ಹೊರತು ಅಮೃತ ಅನ್ನುವಂಥದ್ದು ಇಲ್ಲ. ಖಂಡಿತವಾಗಿ ನೀವು ಅಲ್ಲಿ ಮತಾಂತರ ಮಾಡುವ ಮೂಲಕವಾಗಿ ಕ್ರಿಶ್ಚಿಯಾನಿಟಿಯನ್ನು ಬೆಳೆಸ್ತೇನೆ ಅಂದರೆ ಸಾಧ್ಯ ಇಲ್ಲ. ಶತಮಾನಗಳಿಂದ ಸಾಕಷ್ಟು ಹೊಡೆತ ತಿಂದದ್ದಾದರೂ ಕೂಡ ಅಲ್ಲಿ ಧರ್ಮ ಮತ್ತು ಸಂಸ್ಕೃತಿ ಗಟ್ಟಿಯಾಗಿ ನಿಂತಿದೆ. ಅದಕ್ಕೆ ಏನಾದ್ರೂ ನೀವು ಲೆಗ್ಗೆ ಇಡುವುದೇ ಆಗಿದ್ದರೆ ಒಂದೇ ಒಂದು ಮಾಡಬೇಕಾಗಿತ್ತು, ಅವರ ಸಾಂಸ್ಕೃತಿಕ ಬದುಕಿನಲ್ಲಿರುವಂತಹ ಇದೇನು ಗಟ್ಟಿಯಾಗಿದೆ, ಇಂಗ್ಲಿಷ್ ಶಿಕ್ಷಣವನ್ನು ಅವರಿಗೆ ತಲೆಯಾಗ ತುರಿತು ಬಿಟ್ರೆ ನೀವು ಏನೂ ಯುದ್ಧ ಮಾಡಬೇಕಾಗಿಲ್ಲ, ಅವ್ರನ್ನ ಹಾಳು ಮಾಡಬಹುದು ಅಂತ ತಿಳ್ಕೊಂಡು ಮೇಲಿಟ್ಕೊಂಡು ಅವ್ರಿಗೆ ನೋಡುವುದಕ್ಕಾಗಿ ಭಾರತೀಯನಾಗಿರ್ಬೇಕವ, ಅವನ ಬಣ್ಣ ಮತ್ತು ರಕ್ತ ಭಾರತೀಯನಾಗಿರ್ಬೇಕು, ಅವನ ಚಿಂತನ ಕ್ರಮ ಎಲ್ಲವೂ ಕೂಡ ಆಂಗ್ಲ ಆಗ್ಬೇಕು ಅಂತ ತಿಳ್ಕೊಂಡು ಮಿನಿಟ್, ಅದಕ್ಕೆ ಮೆಕಾಲೆ ಮಿನಿಟ್ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅವ ಮಾಡಿದ್ದೇನು ಅಂತ ಹೇಳಿದ್ರೆ, ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಏನು ಶಿಕ್ಷಣ ಕೊಡ್ತಿದ್ರು ಅಲ್ಲಿವರೆಗೆ ಮಠ ಶಾಲೆ ಒಳಗೆ ಕನ್ನಡದೊಳಗೆ ಏನು ಇರ್ತಿತ್ತು ಅದನ್ನೆಲ್ಲ ತೆಗೆದು ಸಾಲಿಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಶಿಕ್ಷಣ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಅದ್ರದ್ದು ಅವತ್ತೇನವ ಬೀಜ ಇಟ್ಟು ಹೋಗ್ಯಾನ, ಇವತ್ತು ನಮ್ಮ ಸಾಲಿ ಸೊರಗಲಿಕ್ಕೆ ಕಾರಣ ಅಂದ್ರೆ ಅದೇ ಅಂತ ತಿಳ್ಕೊಬೇಕು. ಇವತ್ತೇನಿದ್ರು ನನ್ನ ಹತ್ರ ಬರ್ತಾ ಇದ್ದದ್ದಾದ್ರೆ ಮೊದಲು ಒಂದು ಸಾಲಿ ಕೊಡು ಅಂತ ಇದ್ರು, ಈಗ ಇಂಗ್ಲಿಷ್ ಸಾಲಿ ಕೊಡು ಅಂತ ಹೇಳ್ಯಾರ. ಈಗ ಇಂಟರ್ನ್ಯಾಷನಲ್ ಶಾಲೆ ಆಗಕತ್ತಾವು. ಏನ್ ಕಟ್ಟಡ, ಏನ್ ಪಂಚಸ್ತಾರ, ನಾವು ಇನ್ನು ಪಂಚತಾರ ಹೋಟೆಲ್ಗಳಿಗೆ ಹೋಗ್ಬೇಕಂತ ಇಲ್ಲ, ಚಲೋ ಒಂದ್ ಸಾಲಿ ಐತಿ ಅಂದ್ರೆ ಪಂಚತಾರ ಆಗೈತೆ ಅಂತ ತಿಳ್ಕೊಬೇಕು. ಕೋಟಿ ಗಟ್ಲೆ. ನಾನು ಇತ್ತೀಚೆಗೆ ಒಂದು ಸಾಲಿಗೆ ನನಗೊಂದು ಜನವರಿ 26 ಈಗೇನ್ ಬರ್ತದೆ ಜನವರಿ 26ಕ್ಕೆ ಧ್ವಜಾರೋಹಣ ಕರ್ಕೊಂಡು ಹೋಗಿದ್ರು ಸಂಡೂರೊಳಗ ಅವರು ಸಾಲಿ 85 ಕೋಟಿ ರೂಪಾಯಿದ ಐತಿ. ನೋಡಿ, ನಮ್ಮ ಭಾರತೀಯರು ಋಷಿ ಮುನಿಗಳು ಗಿಡದ ಕೆಳಗೆ ಕೂತು ಕಣ್ವಮುನಿ ಆಶ್ರಮ, ಶಾಕುಂತಲೆಯ ಆಶ್ರಮ ಇತ್ಯಾದಿಯನ್ನ ಅಲ್ಲಿ ಪಕ್ಷಿ ಪ್ರಾಣಿಯು ಕಲಿಯೋದಕ್ಕೆ ಅವಕಾಶ ಇರುವಂತಹ ಶಾಲಿ ಕಟ್ಟಿ ಶಿಕ್ಷಣ ಕೊಟ್ಟಿರುವಂತಹ ನಾವುಗಳು 85 ಕೋಟಿ ಹುಡುಗರಿಗೆ ಸ್ವಿಮ್ಮಿಂಗ್ ಪೂಲ್ ಐತ್ರಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಒಂದು ನಾಯಿನ ಒಂದು ಬೆಂಕಿ ಹೊರಿಸಿ ಅದಕ್ಕೆ ಜಿಗಿಯಾಕ ಹುಡುಗರಿಗೆ ಎಂಟರ್ಟೈನ್ ಮಾಡಾಕ ಇಲ್ಲಿ ತಂದು ಹಾಕಕ್ 20,000 ರೂಪಾಯಿ ಕೊಟ್ಟಿದ್ರು. ಒಂದು ನಾಯಿ ಜಿಗಿಯುವುದಾಟೆ ಒಂದು ಬೆಂಕಿ ಹೊತ್ತಿದ ನೋಡಿ. ಅಂದ್ರ ಪೇರೆಂಟು ಇದ್ರ ಸಂಬಂಧ 4 ಅಡ್ಮಿಷನ್ ಹೆಚ್ಚಾಕವ್ರಿ ಸರ್ ನಮ್ಮ ಅಂತ ಹೇಳ್ತಾರ ಅವ್ರು. ಹಿಂಗ್ ಖರ್ಚು ಮಾಡಿದ್ರೆ ಒಂದು ಬೆಂಕಿ ಹೊತ್ತಿದಂತ ರೀನಿನೊಳಗೆ ನಾಯಿ ಜಿಗಿತು ಅಂತ ಹೇಳಿದ್ರೆ ಇಲ್ಲಿ ಬಂದಂತ ಮಕ್ಕಳು ಹಂತಿಂತವ್ರಲ್ಲಿ ದೂರದಿಂದ ಬರ್ತಾರೋ, ದೊಡ್ಡ ಆಫೀಸರ್ಸ್ ಮಕ್ಕಳು ಎಲ್ಲ ಇರ್ತಾರೆ. ಹಂಗಾಗಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಈ ಎಂಟರ್ಟೈನ್ಮೆಂಟ್ ಕೊಡಿಸೋದಕ್ಕಾಗಿ ನಾವು ಬೆಂಗಳೂರಿಂದ ನಾಯಿ ತರಿಸಿವ್ರಿ ಅಂತ ಹೇಳಿ 85 ಕೋಟಿ ರೂಪಾಯಿ ಸಾಲಿಯ ಧ್ವಜಾರೋಹಣ ನಾವು ಮಾಡೋದು ಅಂತ ಹೇಳಿದ್ರೆ ಅದು 75ನೇ ವರ್ಷದ ಧ್ವಜಾರೋಹಣ ಇತ್ತು. ಆ ಕಾರಣಕ್ಕಾಗಿ ಆ ಮಾತು ಹೇಳ್ತೇನೆ, ಟೀಕೆ ಮಾಡೋದಿಲ್ಲ. ಇದು ಕಾಲ ಎಷ್ಟು ಬದಲಾಯಿತು, ಆ ಮೆಕಾಲೆಯನ್ನು ಯಾಕೆ ವೇದಿಕೆ ಹಂಚಿದ್ಕೊಳ್ಳೇನೆ ಯಾಕೆ ಮೆಕಾಲೆಯನ್ನು ಬೈತೀವಂತ ಈ ಕಾರಣಕ್ಕಾಗಿ. ಅವ ನಮ್ಮ ಸಂಸ್ಕೃತಿಯನ್ನು ಹೊರತುಪಡಿಸಿ ಇಂಗ್ಲಿಷನ್ನು ಹಾಕಿ ಹೋಗಿದ್ದಾನೆ. ಇವತ್ತಿಗೂ ಕೂಡ ಅದನ್ನು ಬಿಡ್ಲಿಕ್ಕೆ ಸಾಧ್ಯ. ಅದೇ ಇಂಗ್ಲಿಷು ನಾನು ಪರಿಚಯ ಮಾಡೋದ್ರೊಳಗೆ ಹೇಳಿದ್ರಲ್ಲ, 15 ರಾಷ್ಟ್ರ ಅಡ್ಡಾಡಿದ್ದೀನಿ. ಇಂಗ್ಲೆಂಡ್ನೊಳಗೆ 3 ದಿವಸ ಇದೆ, ಪ್ಯಾರಿಸ್ನೊಳಗೆ 3 ದಿವಸ ಇದೆ, ಜರ್ಮನಿ ಒಳಗಿದೆ, ಸ್ವಿಟ್ಜರ್ಲೆಂಡ್ ಇದೆ. ಅಲ್ಲಿ ಎಲ್ಲಿಯೂ ಕೂಡ 300 ಕಿಲೋಮೀಟರ್ ದಾಟಿ ಇಂಗ್ಲಿಷ್ ಹೋಗಿಲ್ಲ ಯುರೋಪ್ನಲ್ಲಿ. ನಿಮ್ಗೆ ಸತ್ಯ ಸರ್, ಎಣಿಕೆ ಹಾಕಿದ ಕಿಲೋಮೀಟರ್ದಲ್ಲಿ ಫ್ರಾನ್ಸ್ ಇಂಗ್ಲೆಂಡಿಗೆ 300 ಕಿಲೋಮೀಟರ್ ಅದ. ಬರೇ ಸುಯೋಜ್ ಕಾಲೇಜ್ ದಾಟಿದ ಕೂಡಲೇ ಫ್ರಾನ್ಸ್ ಬರ್ತದೆ. 2.5 ತಾಸಿನಲ್ಲಿ ಹೋಗಿ ನಾವು ರೀಚ್ ಆಗ್ತೀವಿ ರೈಲ್ ಮೂಲಕ. ಲಂಡನ್ ಬಿಟ್ರೆ ಪ್ಯಾರಿಸ್ ನಗರದಲ್ಲಿ ಇಂಗ್ಲಿಷ್ ಇಲ್ಲ, ಫ್ರೆಂಚ್ ಇದೆ. ಅಲ್ಲಿಂದ ನೀವು ಜರ್ಮನಿಗೆ ಹೋಗಿ, ಬೆಲ್ಜಿಯಂ ದಾಟಿ ಜರ್ಮನಿಗೆ ಹೋಗ್ರಿ, ಅಲ್ಲಿ ಎಲ್ಲಿಯೂ ಕೂಡ ಫ್ರೆಂಚೂ ಇಲ್ಲ, ಇಂಗ್ಲಿಷೂ ಇಲ್ಲ, ಅಲ್ಲಿ ಜರ್ಮನಿ ಇದೆ. ಈವನ್ ಹೈಯರ್ ಮೆಡಿಕಲ್ ಟೆಕ್ನಿಕಲ್ ಎಂತ ಡಾಜ್ ಇವೆಲ್ಲ ಗಾಡಿಗಳು ಏನು ದೊಡ್ಡ ಬೌಡಿ ಕಟ್ಟಕ್ಕೆ ಮಾತ್ರ ನಾವು ಇಂಡಿಯಾದ ಕಟ್ತೀವಿ. ಇದು ಎಲ್ಲ ಎಲ್ಲ ಜರ್ಮನಿ ಒಳಗೆ ಸ್ಟಾರ್ಟ್. ಟೆಕ್ನಾಲಜಿ ಅಷ್ಟು ಮುಂದುವರೆದೈತೆ ಅಂದ್ರೆ ಅವ್ರು ಜರ್ಮನಿ ಒಳಗೆ ಕಟ್ತಿದ್ದಾರೆ. ಮ್ಯಾಕ್ಸ್ ಮೂಲರ್ ಎನ್ನುವಂಥ ಒಬ್ಬ ತತ್ವಜ್ಞಾನಿ ಭಾರತಕ್ಕೆ ಬಂದ ಸಂಸ್ಕೃತ ಕಲ್ತು ಹೋಗಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿ ಜ್ಞಾನವನ್ನು ಹೊತ್ಕೊಂಡು ಹೋಗಿದ್ದಾನೆ. ಜರ್ಮನಿ ಅದನ್ನ ಹಾಕೊಂಡು ಹೋಗಿಲ್ಲ. ಹಾಗೆ ನೆದರ್ಲ್ಯಾಂಡ್ ಬರ್ತದೆ, ಅಲ್ಲಿ ಡಚ್ ಇದೆ, ಮತ್ತೊಂದು ಕಡೆ ಮತ್ತೊಂದಿದೆ, ಇಟಲಿ ಇದೆ. ಅಲ್ಲಿ 8 ಕೋಟಿ ಜನಸಂಖ್ಯೆ ಇದೆ, 6 ರಿಂದ 8 ಕೋಟಿ ಜನಸಂಖ್ಯೆ ಇದೆ.
ಎಂತಿಂತ ಎಂತಿಂತ ಸಂಶೋಧನೆ ಇತ್ಯಾದಿ ಇದ್ದದ್ದಾದ್ರೆ ಅಲ್ಲಿ ಇಟಾಲಿ ಇದೆ, ಅಲ್ಲಿ ಇಂಗ್ಲಿಷ್ ಇದೆ, ಅಲ್ಲಿ ಫ್ರೆಂಚ್ ಇದೆ, ಅಲ್ಲಿ ಡಚ್ ಇದೆ, ಅಲ್ಲಿ ಪೋರ್ಚುಗೀಸ್ ಇದೆ. ಇಂತಿಂತ ಭಾಷೆ ಮೂಲಕವಾಗಿ ಡೆವಲಪ್ ಆಗಿದ್ದಾರೆ ಅವರು. ನಾವು 140 ಕೋಟಿ ಜನರಲ್ಲಿ ಇವತ್ತು ಇಂಗ್ಲಿಶಿನ ಹುಚ್ಚು ಇಷ್ಟು ಹಾಕೊಂಡು ಇನ್ನೂ ಹುಚ್ಚೆತ್ತು ಕುಡಿತಾ ಇರುವ ಕಾರಣಕ್ಕಾಗಿ ಮೆಕಾಲೆ ನಮ್ಮನ್ನ ಬಹಳ ಹಾಳು ಮಾಡಿದ. ಇವತ್ತೆಲ್ಲ ಡೈವರ್ಸು ಇತ್ಯಾದಿ ಒಂದು ಒಂದು ಎಲ್ಲ ಶಿಕ್ಷಣ ಯಾಕೆ ಆಗ್ತದ ಅಂತ ಹೇಳಿದ್ರೆ, ನನ್ನ ಮಗ ಕಾನ್ವೆಂಟ್ಗೆ ಅದಾನ ಅಂದ್ರೆ ನನ್ನ ಮಗನ ಕೈ ಬಿಟ್ಟಿನ ಅಂತ ತಿಳ್ಕೊಂಬಿಡು. ಅಲ್ಲಿ ಹಾಕೊಂಡು ನಾವ ಸೈನ್ಸ್ಗೆ ಹೋಗ್ತಾನ, ITBTಗೆ ಹೋಗ್ತಾನ, ಹಾಕೊಂಡು ಇಂಗ್ಲೆಂಡ್ಗೆ ಹೋಗ್ತಾನ, ಅಮೇರಿಕಾಕ್ಕೆ ಹೋಗ್ತಾನೆ. ಅಲ್ಲೇ ಕೂತು ಪತ್ರ ಬರೀತಾನೆ, ಆತು ಅಂತ ತಿಳ್ಕೊಂಡು ಹೇಳೋದ್ರೊಳಗ ಏನೆಲ್ಲ ಆಗೋದ್ರೊಳಗ ಬಹಳ ಅನಾಥ ಪ್ರಜ್ಞೆ ಕಾಡುವಂತ ಸ್ಥಿತಿ ಆಗಿದ್ದು ಯಾಕೆ ಅಂತ ತಿಳ್ಕೊಂಡ್ರೆ ಈ ಸಂಸ್ಕೃತಿ ಇಲ್ಲದೆ ಇರೋ ಕಾರಣಕ್ಕಾಗಿದೆ. ನಮ್ಮ ಶಿಕ್ಷಣ ಬೇರೆ ರೂಪವನ್ನು ತಳೆದ ಕಾರಣಕ್ಕಾಗಿ ಏನ್ ಮೋಕ್ಷ ಸಂಪಾದನೆ ಅನ್ನುವಂಥದ್ದು ಏನಿತ್ತು ಅಂತದ್ ಅನ್ನುವಂಥದ್ದನ್ನ ಬಿಟ್ಟು ನಾನು ಇಲ್ಲಿ 2 ಪದ್ಯವನ್ನು ತಂದಿದ್ದೇನೆ. ದಯವಿಟ್ಟು ಈ ವೇದಿಕೆ ಮುಂದೆ ನಾ ಹೇಳಲೇಬೇಕಾಗಿರುವಂತದ್ದು. ಒಂದು ಪದ್ಯ ಹೀಗಿದೆ ನೋಡಿ: ಅನ್ನ ಇತ್ತವರ್ಯಾರೋ ಅರಿವು ಇತ್ತವರಾರೋ, ನೆನೆ ಅವರ ಗೌರವದಿ ಉಸಿರಿರುವ ತನಕ. ನೆನೆ ಅವರ ಗೌರವದಿ ಉಸಿರಿರುವ ತನಕ. ಉಪಕಾರ ಸ್ಮರಣೆ ನೀತಿ ಮೊದಲನೇ ಪಾಠ. ಉಪಕಾರ ಸ್ಮರಣೆ ನೀತಿ ಮೊದಲನೇ ಪಾಠ. ನೆನೆ ಮನಿ ಮನೆ ಎದಿರು ಮುದ್ದು ರಾಮ. ನೋಡಿ, ಅನ್ನ ಕೊಟ್ಟವರು, ಅರಿವು ಕೊಟ್ಟವರು ಇಲ್ಲೇ ಉಳಿದ್ರು. ಅವ ಹೋಗಿ ಕಾನ್ವೆಂಟ್ ಕೇಳಿ ಒಂದಿಟ್ಟು ಇಂಗ್ಲ ಏನು ಇಂಜಿನಿಯರಿಂಗು ಮತ್ತೊಂದು ಮಾಡಿ ಏನೆಲ್ಲ ಆಗಿ ಬಹಳಷ್ಟು ಅನಾಹುತ ಕಾರಣ ಆಗ್ತಾ ಇರುವಂತದ್ದ ಪರಿಣಾಮ 1835 ಮೆಕಾಲೆಯ ಪರಿಣಾಮ. ಅದನ್ನು ಮುಂದುವರೆದ ಭಾಗವಾಗಿ 15-20 ವರ್ಷದಲ್ಲಿ 1854ಕ್ಕೆ ಮತ್ತೊಬ್ಬ ಮನುಷ್ಯನ ಕಳಿಸ್ತಾರೆ ಅವರು. ಭಾರತಕ್ಕೆ ಶಿಕ್ಷಣ ಚಲೋ ಆಗಕತ್ತೈತಿ, ಅಲ್ಲೆಲ್ಲೇ ಶಿಕ್ಷಣ ಸಂಸ್ಥೆಗಳ ಆರಂಭ ಆಗಕತ್ತವು. ಚಾರ್ಲ್ಸ್ ವುಡ್ಸ್ ಅನ್ನುವಂತ ವ್ಯಕ್ತಿನ ಕಳಿಸ್ತಾರೆ. ಭಾರತದಲ್ಲಿ ಶಿಕ್ಷಣ ಆಗಿರ್ಬೇಕು. ಗೊತ್ತಿರ್ಲಿ, 1854 ಬಂದಂತಹ ವ್ಯಕ್ತಿ ಇವತ್ತೇನು ನಮ್ಮ ಪಟ್ನಾದವರನ್ನು ನೆನೆಸ್ತೀವಿ, ಇವ ಕೊಟ್ಟ ರಿಪೋರ್ಟಿಗೆ ಕಾರಣವಾಗಿ ಇದೆ. ಭಾರತದಲ್ಲಿಯ ಶಿಕ್ಷಣವನ್ನ ಮುನ್ನಡೆಸುವುದಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಹೆಸರಿಡಬೇಕು. ಆ ಇಲಾಖೆಗೆ ಒಂದು ಪ್ರಾಂತ್ಯಕ್ಕೆ ಒಬ್ಬೊಬ್ಬರನ್ನ DPI ನೇಮಿಸಬೇಕು. 3 DPIಗಳು ಬರ್ತಾ ಇದ್ದಾರೆ. ಬಾಂಬೆ ಪ್ರಾಂತಕ್ಕೆ 3 DPI, ಗುಜರಾತ್ ಭಾಗಕ್ಕೊಬ್ಬವ, ದಕ್ಷಿಣ ಭಾಗಕ್ಕೊಬ್ಬವ, ದಕ್ಷಿಣ ಭಾಗಕ್ಕೊಬ್ಬವ, ಹಿಂಗ 3 ಮಂದಿನ DPI ಮಾಡ್ತಾ ಇದ್ದಾರೆ. ಪ್ರಾಥಮಿಕದಿಂದ ಹಿಡಿದು ಯೂನಿವರ್ಸಿಟಿ ಮಠ. ಅವಾಗ SSLCನೂ ಕೂಡ ಯೂನಿವರ್ಸಿಟಿ ಎಕ್ಸಾಮ್ ಆಗಿತ್ತು ಅಂತ ಇದೇ ಕಾರಣಕ್ಕಾಗಿ DPI ಒಬ್ಬರೇ ಇರ್ತಿದ್ದ. ಆ DPI ಇದ್ದ ಕಾರಣಕ್ಕಾಗಿನೇ SSLC ಯೂನಿವರ್ಸಿಟಿ ಸಬ್ಜೆಕ್ಟ್ ಆಗಿರ್ತಿತ್ತು. ಅವಾಗ ಎಲ್ಲದೂ ಒಬ್ಬರೇ ಕೊಡ್ತಿದ್ದೀವಿ ಸರ್, ಆರ್ಟ್ಸು ಅವರೇ, ಸೈನ್ಸು ಅವರೇ ಅಂದ್ರೆ ಒಬ್ಬರೇ DPI ಇದ್ದ ಶಿಕ್ಷಣವನ್ನ ನೋಡೋದಕ್ಕಾಗಿದ್ದ. ಈ 1854ರಲ್ಲಿ ವುಡ್ಸ್ ಏನ್ ಬಂದು ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾನೆ. ಇವನ ಕಾರಣದಿಂದಾಗಿ ಇನ್ನೂ ಒಂದು ಮಾತು ಹೇಳ್ತಾ ಇದ್ದಾನೆ ಇವನು. ನೋಡಿ, ಶಿಕ್ಷಣವನ್ನ ಕೇವಲ ಸರ್ಕಾರದವರು ಕೊಡುವುದನ್ನು ಮಾತ್ರ ಪ್ರಯತ್ನವನ್ನ ಮಾಡೋದು ಬೇಡ, ಖಾಸಗಿಯವರು ಕೂಡ ಪಬ್ಲಿಕ್ ಪಾರ್ಟಿಸಿಪೇಷನ್ ಸಪೋರ್ಟ್ ಎಜುಕೇಶನ್ ಅನ್ನುವಂಥದ್ದನ್ನ ಮಾಡಿದ್ರೆ ನಮ್ಮ ಶಿಕ್ಷಣವನ್ನು ವಿಸ್ತಾರ ಮಾಡಲಿಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು 1854ಕ್ಕೆ ಒಂದು ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ಗೆ ಕೊಟ್ಟ ಕಾರಣಕ್ಕಾಗಿಯೇ ಇವತ್ತು ಖಾಸಗಿಯಾಗಿ ಸಂಸ್ಥೆಗಳನ್ನ ಹುಟ್ಟು ಹಾಕಲಿಕ್ಕೆ ಕಾರಣ ಆಯಿತು. ಹಂಗ ಕಾರಣ ಆಗಿದ ಕಾರಣಕ್ಕಾಗಿ ಚಿಕ್ಕೋಡಿ ತಮ್ಮಣ್ಣಪ್ಪನವರಂತವರು ಹುಡ್ತಾ ಇದ್ದಾರೆ. ಆ ಕಡೆ 1904ರಲ್ಲಿ ನಮ್ಮ ಬಸವೇಶ್ವರ ಸಂಸ್ಥೆಯಲ್ಲಿ ಬಿರು ರಾಜನವರು ಹುಟ್ಕೊಳ್ತಾ ಇದ್ದಾರೆ. ಬಂಧನಾವ ಶಿವಯೋಗಿಗಳು ಹುಟ್ಕೊಳ್ತಾ ಇದ್ದಾರೆ. ಆ ಕಡೆ ವೀರಶೈವ ಮಹಾಸಭಾದವರು ಕೊಟ್ಟಂತಹ ಒಂದು ಕಾಣಿಕೆ ಈ ಇಂಗ್ಲಿಷರು ಒಂದೇನು ರೋಗಿ ಬಯಸಿದ್ದು ಹಾಲು ಹಣ್ಣು, ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣು ಅನ್ನುವ ಹಾಗೆ ಇಂಗ್ಲಿಷರ ಈ ಖಾಸಗೀಕರಣವೂ ಕೂಡ ಶಿಕ್ಷಣಕ್ಕೆ ಆಧಾರ ಆಗಿದ್ದ ಕಾರಣಕ್ಕಾಗಿ ಪಟ್ನಾದವರು ಅವಾಗ ಈ ಸಂಸ್ಥೆಯನ್ನ ಆರಂಭಗೊಳಿಸುವುದಕ್ಕಾಗಿ ದೊಡ್ಡ ದೊಡ್ಡ ನಗರದಲ್ಲಿ ಜನರ ಆಸಕ್ತಿಯನ್ನ ಸೇರಿಸುವ ಮೂಲಕವಾಗಿ ಗೊತ್ತಿರಲಿ. ನಮ್ಮ ಮಡಿವಾಳಪ್ಪ ಅವರು ಕೇವಲ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದು ಅಷ್ಟೇ ಅಲ್ಲ, ಬಹಳ ಐತಿಹಾಸಿಕ ಎನ್ನುವಂತೆ ಅಖಿಲ ಕರ್ನಾಟಕ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವು ಕೂಡ ರಘುಕವಿಯಲ್ಲಿ ಆಗ್ಲಿಕ್ಕೆ ಕಾರಣ ಆಯಿತು ಅನ್ನೋದನ್ನ ವಾಜಂತ್ರಿಯವರು ತಮ್ಮ ವಿಚಾರಗಳನ್ನು ಬರ್ಕೊಂಡಿದ್ದಾರೆ. ಯಾವತ್ತು ನಿಮಗೆ ಗೊತ್ತಿರಲಿ, ಒಂದು ಗಾದೆ ಮಾತಿತ್ತು,
ಆರೇ ಅರಸು. ಆರೇ ಅರಸು ಅಂದ್ರೆ ಮರಾಠರು ಅರಸು. ಅದು ಇದ್ರದ್ದು ಉರ್ದು ಬಹಳ ಸರಸು, ಉರ್ದು ಭಾಷೆ ಬಹಳ ಸರಸು, ಕನ್ನಡ ಬಹಳ ಬಿರುಸು. ಕನ್ನಡ ಬಹಳ ಬಿರುಸು. ಅದೊಂದು ಗಾಡೆ ಮಾತ ಆಗಿತ್ತು ಅವಾಗ, ಗಾಡೆ ಮಾತ ಅಂತ. ಆದ್ರೆ ಒಬ್ಬ ಪೇಶ್ವೆ ಮಹಾರಾಜ ಇರುವ ಕಾರಣಕ್ಕಾಗಿ, ಪೇಶ್ವೆಗಳ ಆಡಳಿತ ಇರುವ ಕಾರಣಕ್ಕಾಗಿ ಎಲ್ಲ ಲೆಕ್ಕಪತ್ರವು ಕೂಡ ಇಂಗ್ಲಿಷ್ ನಲ್ಲಿ ಆಗ್ತಾ ಇತ್ತು. ಇವನ್ ಕನ್ನಡ ಹೇಳುವಂತ ಮಾಸ್ತರು ಕೂಡ ಮರಾಠಿಯವನೇ ಆಗಿರ್ಬೇಕು. ಕನ್ನಡ ಹೇಳುವಂತ ಮಾಸ್ತರು ಕೂಡ ಮರಾಠಿಯವನೇ ಆಗಿರ್ಬೇಕು. ಅಂತ ಹೊತ್ತಿನಲ್ಲಿ ಅವರೇನ ಹೆಂಗ ಒಂದು ಸಂಸ್ಕೃತ ಒಂದು ಕನ್ನಡಕ್ಕೆ ಕಾಡ್ಕೊಂತು ಅಂತ ಹೇಳ್ತೇವೆ, ಹಂಗ ಮರಾಠಿ ಈ ಭಾಗದಲ್ಲಿ 1818ರವರೆಗೆ ಪೇಶ್ವೆ ಕೊನೆಯವನು ಹೋಗುವವರೆಗೆ ಅಷ್ಟು ಪ್ರಭಾವ ಇದ್ದ ಕಾರಣಕ್ಕಾಗಿ. ಗೊತ್ತಿಲ್ಲ ನಿಮ್ಗೆ, ಜ್ಯೋತಿಬಾ ಫುಲೆ ಹೂಗಾರ ಹೆಣ್ಮಗಳಕ್ಕೆ, ಹೂಗಾರ ಹೆಣ್ಮಗಳು ಜ್ಯೋತಿಬಾ ಅಂತ ಹೇಳಿದ್ರೆ ಈ ಹಾರವನ್ನ ಮಾಲ್ಗಾರ್ ಬಗ್ಗೆ ಮಾಲ್ಗಾರ್ ಆ ಹೆಣ್ಮಗಳು ಆ ಜ್ಯೋತಿಬಾನ ಮದುವೆ ಆಗಿ 1853ರಲ್ಲಿ 48ರಿಂದ 53 12 ಸಾಲಿ ತೆಗಿತಾಳೆ. ಅದು ಹೆಣ್ಮಕ್ಳಿಗಾಗಿ ಸಾಲಿ ತೆಗಿತಾಳೆ. ಹೆಣ್ಮಕ್ಳಿಗಾಗಿ ಸಾಲಿ ತೆಗೆದು 1882ಕ್ಕೆ ಹಂಟರ್ ಅನ್ನುವಂಥವನು ಭಾರತ ಇಂಗ್ಲೆಂಡಿನಿಂದ ರಿಪೋರ್ಟ್ ಒಂದು ಕಮಿಷನ್ ಬರ್ತಿರ್ತದೆ. ಆ ಕಮಿಷನ್ ಹೋಗಿ ವಲ್ಲಭಭಾಯಿ ಪಟೇಲ್ರ ಅಣ್ಣ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರು, ಈ ಜ್ಯೋತಿಬಾ ಫುಲೆ ಅವರು ಇಬ್ರು ಗಂಡ ಹೋಗಿರ್ತಾರೆ. ಹೋಗಿ ಮನವಿ ಕೊಡ್ತಾ ಇದ್ದಾರೆ, ನೀವು ಶಿಕ್ಷಣ ಕೊಡ್ರಿ, ಅದು ಹೆಣ್ಮಕ್ಳಿಗೂ ಶಿಕ್ಷಣ ಕೊಡ್ರಿ ಅಂತ ತಿಳ್ಕೊಂಡು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅಂತ ಬೇಡಿಕೆಯನ್ನ ಇಡುವುದರಲ್ಲಿ ಎಲ್ಲರೂ ಹಂಗೆ ಇರಲಿಲ್ಲ. ಅವತ್ತು ಆ ಪುಣಾದೊಳಗ ಸಾಲಿ ಚಾಲು ಮಾಡಿದ್ರೆ ಮರಾಠಿ ಏನು ಬೇಡ ಅಂತಿದ್ರು, ಒಬ್ರು ದೇಶಪಾಂಡೆ ಅವ್ರ ಮನೆ ಒಳಗೆ ಆಕೆ ಸಾಲಿ ತೆಗಿತಾರೆ. ದೇಶಪಾಂಡೆ ಅವರೇ ಸಾಲಿ ತೆಗಿತಾ ಇದ್ದಾರೆ. ಆಕೆ ಸಾಲಿಗೆ ಹೋಗಿ ಬರ್ಬೇಕಾದಂತಾದ್ರೆ ಹಿಂಸೆ ಮಾಡಿದಂತಹ ವ್ಯಕ್ತಿಗಳೇ ಪರಿವರ್ತನೆ ಆಗ್ತಾ ಇದ್ದಾರೆ. ಹೆಣ್ಣು ಹುಡುಗಿಯರು ಸಾಲಿ ಕಲಿತು ಹೊರಗೆ ಬರ್ತಾ ಇದ್ದಂತೆ ಅವರ ಮನೋಭಾವ ಬದಲಾವಣೆ ಆಗುವ ಕಾರಣಕ್ಕಾಗಿ ಇಂಗ್ಲಿಷ್ ಅಧಿಕಾರಿಗಳು ಅವರಿಗೆ ಇಬ್ಬರಿಗೆ ಕೊಟ್ಟಿದ್ದು ಮಹಾತ್ಮ ಅನ್ನುವಂಥದ್ದು. ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂತ ಕರಿತಾ ಇದ್ರೆ, ಫುಲೆ ಅವರಿಗೆ ಮಹಾತ್ಮ ಅಂತ ಕರಿತಾರೆ. ಫುಲೆ ಅವರಿಗೆ ಮಹಾತ್ಮ ಅಂತ ಕರಿತಾರೆ. ಮಕ್ಕಳು ಇರ್ಲಿಲ್ಲ. ಇವತ್ತ ಹೆಂಗ ತುಳಸಿಗೌಡ ಸತ್ಕೊಂಡಿದ್ದಾರೆ, ಅವರಿಗೆ ಮಕ್ಕಳಿಲ್ಲ, ವೃಕ್ಷವೇ ಮಕ್ಕಳು ಅಂತ ತಿಳ್ಕೊಂಡು ಏನ್ ಬದುಕ್ತಾ ಇದ್ದಾರೆ. ಹಂಗ ಜ್ಯೋತಿಬಾ ಫುಲೆ ಅವರಿಬ್ರು ಕೂಡ ಮಕ್ಕಳಿಗೆ ಇರುವ ಕಾರಣಕ್ಕಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವ ಮೂಲಕವಾಗಿ ಸ್ಮರಣೆ ಮಾಡಿ ಅವ್ರು ಶಿಕ್ಷಣವನ್ನು ಕೊಟ್ಟರು. ಹಂಗೆ ಬಂಧುಗಳೇ, ಇಷ್ಟೆಲ್ಲ ಇತಿಹಾಸ ಇರುವ ಕಾರಣಕ್ಕಾಗಿ 1850 ಆ ಉಡ್ಸನ ಡಿಸ್ಪ್ಯಾಚ್ 1882ಕ್ಕೆ ಹಂಟರ್ ಅಂತ ಬರ್ತಾ ಇದ್ದಾನೆ. ಅವನು ಕೊಟ್ಟ ರಿಪೋರ್ಟ್ ನಲ್ಲಿ ಬರೀ ಖಾಸಗಿಯವರಿಗೆ ಶಾಲೆಯನ್ನು ತೆಗಿಲಿಕ್ಕೆ ಅವಕಾಶ ಮಾಡೋದು ಬೇಡ, ರ್ಯಾಂಕಿಂಗ್ ಏಡ್ ಮಾಡಬೇಕು ಅಂತ ತಿಳ್ಕೊಂಡು ರಿಪೋರ್ಟ್. ರ್ಯಾಂಕಿಂಗ್ ಏಡ್ ಮಾಡಬೇಕು. ಈ ಗಮಕೆ ಶಾಲೆಯವರಿಗೂ ಕೂಡ ಅವರಿಗೆ 4 ತಿಂಗಳಿಗೆ 6 ತಿಂಗಳಿಗೆ 5 ರೂಪಾಯಿ 7 ರೂಪಾಯಿ ಸಂಬಳ ಇರ್ತಿತ್ತು. ಅವ್ರಿಗೂ ಅನುದಾನವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. 6 ತಿಂಗಳಿಗೆ 400 ರೂಪಾಯಿ ಗಮಕೆ ಶಾಲೆ ನಡೆಸೋರಿಗೆ. ನಮ್ಮ ಬಸವೇಶ್ವರ ಸಂಸ್ಥೆ 200 ಶಾಲೆ ನಡೆಸ್ತಿತ್ತಂತೆ, 200 ಶಾಲೆ. ಹಂಗ ಈ ಬೇರೆ ಬೇರೆ ಅವನದಾಗ್ಲಿ ಬೇರೆ ಬೇರೆ ಸಂಸ್ಥೆಯವರು ಈ ಗಮಕೆ ಶಾಲೆಯನ್ನ ಅನುದಾನ ಕೊಡುವುದಕ್ಕಾಗಿ ಹತ್ತಿದ ಮೇಲೆ ಶಿಕ್ಷಣದ ವಿಸ್ತಾರ ಹೆಚ್ಚಾಗಬೇಕಾಯಿತು. ಸರ್ಕಾರದಿಂದ ಶಿಕ್ಷಣ ಹೆಚ್ಚು ವಿಸ್ತಾರ ಆಗಿಲ್ಲ, ಖಾಸಗಿಯವರ ತೊಡಗುವಿಕೆಯಿಂದಾಗಿ. ಇನ್ನೂ ಒಂದು ಮಾಡ್ತಾ ಇದ್ದಾನೆ, 1882 ಹಂಟರ್ ಏನ್ ಹೇಳ್ತಾ ಇದ್ದಾನಂತ, ಡಿಸ್ಟ್ರಿಕ್ಟ್ ಲೋಕಲ್ ಬೋರ್ಡ್ ಅಂತ DLB ಅನ್ನುವಂಥದ್ದನ್ನು ಹುಟ್ಟು ಹಾಕ್ತಾ ಇದ್ದಾನೆ. ಹೆಂಗ್ ಜಿಲ್ಲಾ ಪಂಚಾಯತ್ ಅಂತ ಹೇಳ್ತಾ ಇದ್ದಾವೆ, ಅಂತದನ್ನ ಹುಟ್ಟು ಹಾಕಿ ಅದರ ಅಡಿಯಲ್ಲಿ ಶಿಕ್ಷಣ ಬರಬೇಕು ಅಂತ ತಿಳ್ಕೊಂಡು. ಅದಕ್ಕೆ ನಮ್ಮ ಬಿಜಾಪುರದಲ್ಲಿ 1/1/27 1927 1/1/1927ಕ್ಕೆ ಇಂಥ ಲೋಕಲ್ ಬೋರ್ಡು ಶುರು ಆಗ್ತದೆ. ಅಂದೇ ಸ್ಕೂಲ್ ಬೋರ್ಡು ಶುರು ಆಗ್ತದೆ. ಆ ಸ್ಕೂಲ್ ಬೋರ್ಡ್ 1964ವರೆಗೆ ಅಂದ್ರೆ ಸುಮಾರು ಒಂದು 40-42 ವರ್ಷಗಳ ಕಾಲ ಶಿಕ್ಷಣದ ವಿಸ್ತಾರದಲ್ಲಿ, ಅದು MP ನಾಡಗೌಡರು ಇರುವಂತಹ ಹೊತ್ತಿನಲ್ಲಿ ಎಲ್ಲಿ ಕೋಳಿ ಕೂಗ್ತದೆ ಅಲ್ಲಿ ಸಾಲಿರ್ಬೇಕು, ಎಲ್ಲಿ ಸಾಲಿರ್ಬೇಕು ಅಲ್ಲಿ ಶಿಕ್ಷಕ ಇರ್ಬೇಕಂತ ಒಂದು ನೀತಿಯಾಗಿದೆ. ಸ್ಕೂಲ್ ಬೋರ್ಡ್ ಚೇರ್ಮನ್ರಾಗಿ ಅಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಇಷ್ಟೆಲ್ಲ ಇತಿಹಾಸವನ್ನ 4 ದಿವಸ ನೀವು ಇಟ್ಕೊಂಡು ಈ ಒಂದು ಪರಂಪರೆ, ಶಿಕ್ಷಣದ ಪರಂಪರೆ, ಶಿಕ್ಷಣದ ಇತಿಹಾಸವನ್ನು ತಿಳಿಸ್ಕೊಳ್ದ. ಆಗಲೇ ಹೇಳಿದ ಹಂಗ ಅನ್ನವ ಇತ್ತವರ್ಯಾರೋ ಅಕ್ಷರ ಇತ್ತವರ್ಯಾರೋ ಅನ್ನುವ ಹಾಗೆ ನೆನೆ ಅವರ ಗೌರವ ನಮಗೆ ಇವತ್ತ ಏನು ಪ್ರಾತಸ್ಮರಣೀಯರಾಗಿ
ಒಂದು ಚಿತ್ರದಲ್ಲಿ ಇಟ್ಕೊಂಡು, ಫೋಟೋದಲ್ಲಿ ಇಟ್ಟುಕೊಂಡು 75 ವರ್ಷ 1949ರಲ್ಲಿ ನಿಧನರಾಗ್ತಾ ಇದ್ದಾರೆ. ಅವರು ಆರಂಭ ಅದು ಹಿಂದೆ ಆಗಿದೆ, ಬ್ರಿಟಿಷರ ಅವಧಿಗೆ ಆಗಿದೆ. ಆ 49ರಿಂದ ಇವತ್ತಿಗೆ ಬರ್ಬೇಕಾದಂತಾದ್ರೆ 75 ಸಂವತ್ಸರ ಕಳೀತಾ ಇದೆ. ಇಂಥ ಸಂಸ್ಮರಣೆ ಮಾಡುವ ಮೂಲಕವಾಗಿ ಆಗಲೇ ಹೇಳಿದ ಹಾಗೆ ನೆನೆ ಅವರ ಗೌರವತೆ ಉಸಿರಿರುವ ತನಕ ಅವರು ನೆಟ್ಟು ಹೋಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಸ್ನೇಹಿತರು ನನ್ನನ್ನು ಪರಿಚಯ ಮಾಡಿಸುವಂತ ಹೊತ್ತಿನಲ್ಲಿ ಇಲ್ಲೇ AU ಆಗಿದ್ರು, BU ಆಗಿದ್ರು, ಮತ್ತೆ DDPI ಆಗಿದ್ರು. ಅವ್ರ ಕೈಗೊಳ್ಳಗ ನಾ ಕೆಲಸ ಮಾಡಿ ಇದು ಸ್ಮರಣೆ. ಹಂಗ ನಾವು ಯಾರು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಅಂತ ಮಹಾತ್ಮರನ್ನು ಸ್ಮರಣೆ ಮಾಡಬೇಕಾಗಿದೆ. ಇಂಥ ಮಹಾತ್ಮರ ವಿಚಾರದಲ್ಲಿ ಶಿಕ್ಷಣ ಹೆಂಗೆ ಸಾಗಿ ಬಂತು ಅನ್ನುವಂಥ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾಗಿದೆ, ಹಂತವಾಗಿ ತಿಳಿದುಕೊಳ್ಬೇಕಾಗಿದೆ. ಹಾಗಿರುವ ಕಾರಣಕ್ಕಾಗಿ ಪ್ರಾಚೀನ ಇತಿಹಾಸ, ತರ್ಕ, ವೇದ, ಶಾಸ್ತ್ರ, ವ್ಯಾಕರಣ, ಜ್ಯೋತಿಷ್ಯ, ನ್ಯಾಯ ಇವುಗಳಿಗೆ ಸೀಮಿತವಾಗಿ ಆತ್ಮೋತ್ತಾರದ ಶಿಕ್ಷಣ ಆಗಿದ್ರೆ, ಸಾರ್ವಜನಿಕವಾಗಿ ಶಿಕ್ಷಣವನ್ನು ಕೊಡುವ ಮೂಲಕವಾಗಿ ಇಂಗ್ಲಿಷರು ಅದು ಏನೇ ಇರಲಿ, ರಾಜಕಾರಣದ ವಿಚಾರದೊಳಗೆ ಏನೇ ಇರಲಿ ನಮ್ಮನ್ನು ಆಳಿದ್ರು ಇತ್ಯಾದಿ ಅನ್ನುವಂಥದ್ದನ್ನು ಬಿಟ್ರೆ, ರಾಜಾರಾಮ್ ಮೋಹನ್ ರಾಯರಂತವರ ಕೊಟ್ಟ ಸೂಚನೆಯನ್ನು ಪರಿಪಾಲನೆ ಮಾಡುವ ಮೂಲಕವಾಗಿ ಭಾರತದಲ್ಲಿ ಶಿಕ್ಷಣವನ್ನ ಕೊಡುವುದಕ್ಕಾಗಿ ಮನಸ್ಸು ಮಾಡಿ ಜಾತಿ, ಧರ್ಮ, ಲಿಂಗ ಯಾವುದೂ ಪ್ರದೇಶದ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಶಿಕ್ಷಣ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ ಕಾರಣಕ್ಕಾಗಿ ನಮಗೆ ಇಷ್ಟೆಲ್ಲ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯವಾಯಿತು. ಈ ಸಿಕ್ಕ ಕಾರಣಕ್ಕಾಗಿಯೇ ನಾವು ಇಂಥ ಸಂಸ್ಥೆಗಳು ಹುಟ್ಟುಕೊಟ್ಟಿದ್ದ ಕಾರಣಕ್ಕಾಗಿ 1947ಕ್ಕೆ ನಮ್ಮ ಸಾಕ್ಷರತೆಯ ಪ್ರಮಾಣ 16%. ಇವರೇನು ಆಗ್ಲೇ ದೇಸಾಯರು, ದೇಶಪಾಂಡೆಯರು, ಜಾಗೀರ್ದಾರರು, ಗೌಡ್ರು, ಕುಲಕರ್ಣಿಯರು, ಮೇಲ್ವರ್ಗದವರು ಅಂತ ತಿಳ್ಕೊಂಡು ಹೇಳ್ತೀವಿ. ಶಿಕ್ಷಣ ಹೋಗಿ ಪಡೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇತ್ತಲ್ಲ, ಅಂತ ಸಾಧ್ಯತೆ ಇರುವಾಗ 33 ಕೋಟಿ ಜನತೆ ಇತ್ತು ಅಂತ ಹೇಳ್ತೇವೆ, ಜನಸಂಖ್ಯೆ ಇತ್ತು. ಅದಕ್ಕೆ 16% ಶಿಕ್ಷಣ ಇತ್ತು. ಅದರಲ್ಲಿ ಮಹಿಳಾ ಸಾಕ್ಷರತೆ ಪ್ರಮಾಣ 6 ಇತ್ತು. 6 ಇವತ್ತಿಗೂ ಕೂಡ ಒರಿಸ್ಸಾ ಅಥವಾ ಬೇರೆ ಬೇರೆ ಗುಡ್ಡಗಾಡು ಪ್ರದೇಶದಲ್ಲಿ, ಈಗೇನ ನಾವು ರಾಷ್ಟ್ರಪತಿ ಇದ್ದಾರೆ ಮುರ್ಮು ಮೇಡಮ್ ಅವರು ಹೇಳ್ತಾರೆ, ಗುಡ್ಡಗಾಡು ಪ್ರದೇಶ ಅಂತ ಆದಿವಾಸಿಗಳಂತ ಏನು ಕರೀತಾ ಇದ್ದೇವೆ, ಅವರ ಸಾಕ್ಷರತೆ ಪ್ರಮಾಣ ಇವತ್ತಿಗೂ ಕೂಡ ಮಹಿಳಾ ಸಾಕ್ಷರತೆ ಪ್ರಮಾಣ 6 ಇದೆ. ಗುಡ್ಡಗಾಡು ಪ್ರದೇಶದಲ್ಲಿ ಅವ್ರಿಗೆ ಇನ್ನೂ ರಕ್ಷಣೆ ಇಲ್ಲ, ಶಾಲೆಗೆ ಹೋಗಿ ಶಿಕ್ಷಣವನ್ನು ಪಡೆಯುವುದಕ್ಕೆ ಅವಕಾಶಗಳೇ ಇಲ್ಲ. ಇವತ್ತಿಷ್ಟೆಲ್ಲ ಮಾಡ್ಕೊಂಡಿರುವಂತ ನಾವುಗಳು ಆ 16% ಇರುವಂತದ್ದನ್ನು ನಮ್ಗೆ ಇವತ್ತು 2021-24 ಗಣತಿ ಆಗ್ತದ. ಗಣತಿ ಆಗಿದ್ದಕ್ಕಾದರೆ ನಮ್ಮ ಸಾಕ್ಷರತೆ ಪ್ರಮಾಣ 85ಕ್ಕೆ ಹೋಗ್ಯದ. ಮಹಿಳೆಯರ ಶಿಕ್ಷಣ 91ನೇ PV ನರಸಿಂಹರಾವ್ ಅವರು ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಅನ್ನುವಂತ ಘೋಷಣೆ ಮಾಡಿದ ಕಾರಣಕ್ಕಾಗಿ ಇವತ್ತು ಮಹಿಳೆಯರು ಕೂಡ ಸಾಕಷ್ಟು ಶಿಕ್ಷಣದಲ್ಲಿ ಭಾಗ ತೆಗೆದುಕೊಳ್ತಾ ಇರುವುದರಿಂದ ನಮ್ಮ ಸಾಮಾಜಿಕವಾದಂತಹ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಹೇಳ್ತಾ ಇರೋದು, ಶಿಕ್ಷಣ ಸಮಾಜ ಪರಿವರ್ತನೆಯ ಸಾಧನ. ಒಂದು ಕಾಲಕ್ಕೆ ಶಿಕ್ಷಣ ಎಲ್ಲವನ್ನೂ ಕೂಡ ಧರ್ಮವೇ ಮಾಡ್ತಿತ್ತು. ಧರ್ಮದಿಂದ ಎಲ್ಲದೂ ಕೂಡ ಧರ್ಮದಲ್ಲಿಯೇ ಶಿಕ್ಷಣ ಇತ್ತು. ನಮ್ಮ ಶಿಕ್ಷಣ ದೇವಸ್ಥಾನದಲ್ಲಿ ಯಾಕಿತ್ತು ಅಂತ ಹೇಳಿದ್ರೆ, ಅಲ್ಲಿ ಎಲ್ಲವೂ ಕೂಡ ಅಲ್ಲಿಂದಲೇ ನಡೀತಿತ್ತು. ಭಕ್ತಿ ಭಾವದಿಂದ ನಡೀತಾ ಇರುವಂತಹ ಧರ್ಮ ಅಲ್ಲೇ ಇತ್ತು. ಮನೆಗೆ ಬೆಂಕಿ ತರಬೇಕಾದ್ರೆ ಆ ದೇವಸ್ಥಾನಕ್ಕೆ ಹೋಗಿನೇ ಬೆಂಕಿ ತರಬೇಕಾಗಿರುವಂತದ್ದಿತ್ತು. ನ್ಯಾಯ ಅಲ್ಲೇ ಇತ್ತು, ನೀತಿ ಅಲ್ಲೇ ಇತ್ತು. ಒಂದಿಷ್ಟು ಏನಾದ್ರೂ ವ್ಯಾಖ್ಯೆಗಳು ಬಗೆಹರಿಸುವಂತ ದಿವ್ಯ ಅನ್ನುವಂಥದ್ರ ಮೂಲಕವೂ ಕೂಡ ಆ ದೇವಸ್ಥಾನ ಹಂಗೆಲ್ಲ ಮಾಡಿದ್ದು ಯಾಕು ಅಂತ ಹೇಳಿದ್ರೆ, ಇಡೀ ಪ್ರಾಚೀನ ಪರಂಪರೆಯನ್ನ ಧರ್ಮ ಆಳಿದ ಕಾರಣಕ್ಕಾಗಿ ಆ ಧರ್ಮದ ಆಧಾರದಲ್ಲಿ ಅವತ್ತಿನ ಶಿಕ್ಷಣ ಇತ್ತು. ನಂತರದಲ್ಲಿ ಸಾರ್ವತ್ರಿಕತೆಯ ಸ್ವರೂಪ ಪಡೆದ ಕಾರಣಕ್ಕಾಗಿ ಇವತ್ತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿ 4 ಸಂಸ್ಥೆಗಳನ್ನ ನಮ್ಮ ಪಟ್ಟಣ ಅಥವಾ ಗಬ್ಕವಿ ಎಜುಕೇಶನ್ ಸೊಸೈಟಿ ನಡೆಸ್ಕೊಂಡು ಬರ್ತಾ ಇದೆ. ನನಗೆ ಬಹಳ ಮಂದಿ ಆತಂಕದಿಂದ ಹೇಳಿದ್ರು, ಆರ್ಬಳ್ಳಿಯವರು ಇದ್ದಾಗ ಅವರು 1982ರಿಂದ 2005ರವರೆಗೆ ಪ್ರಿನ್ಸಿಪಾಲ್, 82ರಿಂದ 2005ರವರೆಗೆ ಪ್ರಿನ್ಸಿಪಾಲ್ ಇದ್ದಾಗ ನಾನು ಬಹಳ ವರ್ಷ ಈ ಸಂಸ್ಥೆಗೆ ಬಂದಿದ್ದೇನೆ. AU ಆಗಿ ಬಂದಿದ್ದೇನೆ, BU ಆಗಿ ಬಂದಿದ್ದೇನೆ, DDP ಆಗಿ ಬಂದಿದ್ದೇನೆ. ಅವಾಗಲೂ ಕೂಡ ಈ ಭಾಗದಲ್ಲಿ ಯಾಕಂತ ಹೇಳಿದ್ರೆ, ಇದನ್ನು 2 ಸಂಸ್ಥಾನ, ಪಟವರ್ಧನ್ ಮಹಾರಾಜರ ಜಮಖಂಡಿಯನ್ನ ಈ ಕಡೆ
ಸಾಂಘೀಯ ಮಟ್ಟಗಳು ಆಗ್ತಾ ಇರುವ ಕಾರಣಕ್ಕಾಗಿ ಎಲ್ಲಿ ಸಂಸ್ಥಾನಿಕರಿದ್ರು ಅಲ್ಲಿ ಶಿಕ್ಷಣ, ಧರ್ಮ, ಸಾಂಸ್ಕೃತಿಕತೆ, ಕುಸ್ತಿ, ಆಟ, ಮೇಲಾಟ ಅದಕ್ಕೆ ಹೆಚ್ಚು ಒತ್ತಿತ್ತು. ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಮೈಸೂರು ಸಂಸ್ಥಾನ ಯಾಕಂತ ಹೇಳಿದ್ರೆ ಭಾರತ ಆರಂಭ ಮಾಡದೇ ಇರುವಂತಹ ಸಂಪೂರ್ಣ ಸಾಕ್ಷರತೆಯನ್ನ 1900ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದಂಥವರು ಮೈಸೂರಿನವರಿಗೆ ಸಲ್ತದೆ. ಯಾಕೆ ನಮ್ಗಿಂತ ಅವರು ಶಿಕ್ಷಣದಲ್ಲಿ ಬಹಳ ಮುಂದಿದ್ದಾರೆ ಅಂತ ತಿಳ್ಕೊಂಡು ಬಹಳ ಮುಂದಾಲೋಚನೆ ಮಾಡ್ತಿದ್ರು ಅಂತ ತಿಳ್ಕೊಂಡು ಹೇಳ್ತಾ ಇರುವಂತ ಮಾತು ಅದೇ ಕಾರಣಕ್ಕಾಗಿದೆ. ಒಂದು ಮಾತಿದೆ, ಬಂಗಾಳ ಮಾಡಿದ್ದನ್ನ ಭಾರತ ನಂತರ ಮಾಡ್ತದಂತ. ಹಂಗೆ ಮೈಸೂರು ಮಾಡಿದ್ದನ್ನ ಇತರ ಕರ್ನಾಟಕ ನಂತರ ಮಾಡ್ತದೆ ಅನ್ನುವಂಥದ್ದು ಇತ್ತು. ಎಲ್ಲ ಮೊದಲ ಹಾಗೆ ನೀರಾವರಿ ಇವತ್ತೇನು ಅಣುಬಳಿ, ARS ಇತ್ಯಾದಿಗಳನ್ನ ಕಟ್ಟದೆ ಹೋದದ್ದಾದ್ರೆ ವಿಶ್ವೇಶ್ವರಯ್ಯನವರು ಅಲ್ಲಿ ಇಂಥ ಪ್ರಯತ್ನವನ್ನ ಮಾಡದೆ ಹೋದದ್ದಾದ್ರೆ ಆರ್ಥಿಕ ಸ್ಥಿತಿ ಏನಾಗಿರ್ಬೋದು ಹೇಳಿ. ಒಂದು ಕಾಲಕ್ಕೆ ಮೈಸೂರಿನ ಸಕ್ಕರೆ ಫ್ಯಾಕ್ಟರಿಗೆ ಹೋಗೋದೇ ಒಂದು ದೊಡ್ಡದಾಗಿರುವಂತಹ ಸಂಭ್ರಮ ಆಗ್ತಿತ್ತು. ಆದ್ರೆ ಇವತ್ತು ಆ ಒಂದು ವಿಸ್ತಾರ ಎರಡು ದೇವೇಗೌಡರು ಮನಸ್ಸು ಮಾಡಿದ ಕಾರಣಕ್ಕಾಗಿ 2 ಅಣೆಕಟ್ಟನ್ನು ಏಕಾಲಕ್ಕೆ, ಅದು ಬಸವಸಾಗರ ಆಗಿರ್ಬೋದು, ಕೃಷ್ಣ ನಾರಾಯಣ ಸಾಗರ ಆಗಿರ್ಬೋದು, ಇವೆರಡನ್ನೂ ಏಕಾಲಕ್ಕನೆ ಶುರುಗೊಳಿಸಿದ ಕಾರಣಕ್ಕಾಗಿ ಇವತ್ತ ನಮ್ಮ ಕವಿತಾ ಮಿಶ್ರಾ ಮೇಡಮ್ ಹೇಳ್ತಾರೆ, ನನ್ನ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ನಾ ತಗೊಂಡು. ನಾವು ಇವತ್ತು ಕೋಟಿ ಎನಿಸ್ಬೇಕು ಒತ್ತಿಗೆ ಅಂತ ಹೇಳ್ತೀವಲ್ಲ, ಆ ತುಂಬಿಕೊಂಡು ಹೋಗುವಂತ ಕಬ್ಬನ್ನು ತುಂಬಿಕೊಂಡು ಹೋಗುವಂತ ಟ್ರ್ಯಾಕ್ಟರ್ ನೋಡ್ತಾ ಇದ್ದಾಗ ರೈತರ ಸ್ವತ್ತು ಸಂಪತ್ತು ಅಂತ ತಿಳ್ಕೊಂಡು ಹೇಳ್ಬೇಕಾಗತ್ತೆ. ಹೀಗೆ ದಯವಿಟ್ಟು ಅಂದ್ರೆ ನಮ್ಮ ಆಡಳಿತದ ವಿಚಾರ ಹೇಗಿರ್ತದೆ, ನಮ್ಮ ಆಳ್ವಿಕೆ ಹೇಗಿರ್ತದೆ, ನಮ್ಮ ಧೋರಣೆ ಏನಿರ್ತದೆ, ಅದರ ಅನುಗುಣವಾಗಿ ಸಾಮಾಜಿಕ ವ್ಯಕ್ತಿಗಳ ಸಾಮಾನ್ಯರ ವ್ಯಕ್ತಿತ್ವ ರೂಪಣ ಆಗ್ತದೆ ಅನ್ನುವ ಹಾಗೆ ಇವತ್ತು ಪಟ್ಟಣದವರನ್ನ ನೆನೆಸಿಕೊಳ್ಳುವಂತಹ ಕಾರಣಕ್ಕಾಗಿ ಬಹಳ ಚೆಂದಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಈ ದಿಸೆಯಲ್ಲಿ ನನ್ನ ವಿಚಾರ, ಇಡೀ ಆಂಗ್ಲರ ಆಳ್ವಿಕೆಯ ಅವಧಿಯಲ್ಲಿ ಶಿಕ್ಷಣ ಹಂತ ಹಂತವಾಗಿ ಹೇಗೆ ವಿಸ್ತರಿಸಿಕೊಂಡು ಬಂತು, ಅದರ ಜೊತೆಗೆ ವೀರಶೈವ ಮಹಾಸಭೆ ಅನ್ನುವಂಥದ್ದರ ಮೂಲಕವಾಗಿ 1904ರಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು ಹುಟ್ಟು ಹಾಕಿದಂತ ಮಠಮಾನ್ಯಗಳು ಯಾವುದೇ ಭಾಗದಲ್ಲಿ ಹೋದದ್ದಾದರೂ ಯಾವ ಸರ್ಕಾರವೂ ಮಾಡದೇ ಇರುವಂತಹ ಮಠಮಾನ್ಯದವರು ಅರಿವು ಅನ್ನವನ್ನಿತ್ತು, ಆಶ್ರಯ ಇತ್ತು, ಹಾಸ್ಟೆಲ್ಸ್ ಮಾಡಿ, ಲೈಬ್ರರಿ ಮಾಡಿ. ಅವ್ರು ಮಾಡಿದಂಥದ್ದು ಏನು ಅಂದ್ರೆ, ಈ ಕಲಿಕೆಯ ಹೋಗು ಆಂಗ್ಲೋ ಕರ್ನಾಟಕ ಸ್ಕೂಲ್ನಲ್ಲಿ ಕಲಿ, ಆದ್ರೆ ಇರುವುದು ಮಾತ್ರ ಹಾಸ್ಟೆಲ್ನಾಗ ಇರುವ ಅಂತ ನಾವು ಮಠದಾಗಿರು. ಮೊದಲು ಅವ್ರು ಹಾಸ್ಟೆಲ್ ಶುರು ಮಾಡಿದ್ರು. ಮುರುಘಾ ಮಠದೊಳಗೆ ಯಾರಾದರೂ ಅಧಿಕಾರಿ ಆದಂಥವ್ರು ಹೇಳ್ತಾ ಇದ್ದಾದ್ರೆ ನಾವು ಹಾಸ್ಟೆಲ್ನಲ್ಲಿ ನಿಂತು ಕಲ್ತೀನಿ ಅಂತ ತಿಳ್ಕೊಂಡು ಹೆಮ್ಮೆ ಅಂತ ಹೇಳುವಂಥದ್ದು. ಹಾಸ್ಟೆಲ್ಸ್ಗಳು, ವಸತಿ ನಿಲಯಗಳು, ಮತ್ತೆ ವಾರಾನ್ನದ ಮನೆಗಳು, ಭಿಕ್ಷಾನ್ನದ ತಂತಿ ಭಿಕ್ಷಾ ಊಟದ ವ್ಯವಸ್ಥೆ, ಹೀಗೆಲ್ಲ ಮಾಡುವ ಮೂಲಕವಾಗಿ ಶಿಕ್ಷಣ ಹಂತ ಹಂತವಾಗಿ ವಿಸ್ತಾರ ಹಾಕೊಂಡು ಬಂದರೆ ನಾವು 77 ವರ್ಷಗಳನ್ನ ಸ್ವತಂತ್ರಗೊಂಡು ದಾಟ್ಕೊಂಡು ಬರುವಂತಹ ಈ ಹೊತ್ತಿನಲ್ಲಿ ನಾವು ಮಡಿವಾಳಪ್ಪ ಪಟ್ಟಣದವರನ್ನ ನೆನೆಸಿಕೊಳ್ಳುವ ಮೂಲಕವಾಗಿ ಶಿಕ್ಷಣದ ಇತಿಹಾಸವನ್ನು ನೆನೆಸಿಕೊಂಡು ಇನ್ನೂ ಉಜ್ವಲವಾದಂತಹ ಪರಂಪರೆಯನ್ನ, ಒಂದು ಭವಿಷ್ಯತ್ತನ್ನು ಕಟ್ಟುವಂತಹ ಕೆಲಸ ಆಗ್ಬೇಕಾಗಿದೆ. ಈ ದಿಸೆಯಲ್ಲಿ ಬಂಧುಗಳೇ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ. ಈಗ ನಾವು ಎಲ್ಲಿ ಬಂದು ನಿಂತಿದ್ದೇವೆ ಅಂತ ಹೇಳಿದ್ರೆ, ಅಕ್ಷರ, ಅರಿವು, ಕ್ರಿಯೆ, ಶಿಕ್ಷಣದ ಬೇರೆ ಪರ್ಯಾಯದೋಳು. ಅಕ್ಷರ ಆಗೈತಿ, ಅರಿವು ಆಗ್ಯದ, ಕ್ರಿಯೆನೂ ಆಗ್ಯದ. ಇದು ದಾಟಿ ಈಗ ಕೌಶಲ್ಯಕ್ಕೆ ಬಂದದ್ದು. ಶಿಕ್ಷಣದ ವ್ಯಾಖ್ಯೆ ಮೊದಲ ಅಕ್ಷರ ಕೊಡೋದು 1967ರಿಂದ 60ರ ಮಠ ಕಲ್ಲಪ್ಪ ಅಂತ ಬರೆಯಕ್ ಬಂದ್ರೆ ನಾವು ಸಾಕ್ಷರ ಅಂದ್ಬಿಟ್ಟಿವೆ. ಕಲ್ಲಪ್ಪ, ಹೌದಪ್ಪ, ಈಟಾತು. ಇನ್ನ ಅರಿವು ಮೂಡಬೇಕಲ್ಲ, ಶಿಕ್ಷಣದಿಂದ ಅರಿವು ಮೂಡಬೇಕಲ್ಲ ಅಂತ ತಿಳ್ಕೊಂಡು ಸಾಕ್ಷರತೆಯನ್ನು ಮಾಡುವ ಮೂಲಕವಾಗಿ ಕುಡಿತದ ಕೆಡಕಗಳು, ವರದಕ್ಷಿಣೆ ಪಿಡುಗು, ಬಾಲ್ಯ ವಿವಾಹ, ಇದನ್ನ ಅರಿವು ಮೂಡಿಸಿದೆವು. ಇದೊಂದು 20 ವರ್ಷ ಮಾಡಿದೆವು, ಅರಿವು ಆತು. ಇದಾಗಿಂದ ಮತ್ತೆ ಕ್ರಿಯೆ, ಹೌದು, ಅಷ್ಟು ಜ್ಞಾನ ಆತು. ಮುಂದೆ ಇದನ್ನ ಜೀವನದಲ್ಲಿ ತೊಡಗಬೇಕಲ್ಲ. ಬ್ಯಾಂಕ್ ತಿಳ್ಕೊಂಡು ಬ್ಯಾಂಕ್ ಸಾಲ ತಗೊಳ್ಳೋದು ಹೆಂಗ, ಅದು ಕ್ರಿಯೆ. ಬ್ಯಾಂಕ್ ಅಂತ ಓದೋದು ಅಕ್ಷರ, ಬ್ಯಾಂಕಿನ ಬಗ್ಗೆ ತಿಳಿದುಕೊಳ್ಳೋದು ಅರಿವು, ಬ್ಯಾಂಕಿನ ಸಾಲ ತಗೊಂಡು ಉದ್ಧಾರ ಆಗೋದು ಕ್ರಿಯೆ. ಇವು ಮೂರು ಅದು. ಈ ಮೂರು ಆದ್ಮೇಲೆ ಈಗ ಏನಾಗಬೇಕಾಗೈತೆ ಅಂತ ಹೇಳಿದ್ರೆ ಸ್ಕಿಲ್ಲಿಗೆ ಬಂದು ನಿಂತೀವಿ. ಸ್ಕಿಲ್, ಈಗ ಸ್ಕಿಲ್ ಇದ್ದದ್ದಾದ್ರೆ, ಕೌಶಲ್ಯ ಅನ್ನುವಂಥದ್ದು ಇದ್ದದ್ದಾದ್ರೆ ಜಗತ್ತು ಮಾನ್ಯ ಮಾಡುವಂತ ಸ್ಥಿತಿಗೆ ಬಂದೀವಿ. ಈಗ WHO 1998ಕ್ಕೆ ಒಂದು ಘೋಷಣೆ ಮಾಡಿದೆ, ಮಾನವ ಸ್ಕಿಲ್ಸ್ಗಳು, ಕೌಶಲ್ಯಗಳು ಅಂತ, ಲೈಫ್ ಸ್ಕಿಲ್ಸ್ ಅಂತ ಜೀವನ ಕೌಶಲ್ಯಗಳು ಅಂತ. ಜೀವನ ಕೌಶಲ್ಯಗಳು 10 ಪಟ್ಟಿ ಮಾಡ್ಯಾರ ಅವರು. ಕಮ್ಯುನಿಕೇಶನ್ ಒಂದು, ಪ್ರಾಬ್ಲಮ್ ಸಾಲ್ವಿಂಗ್ ಇನ್ನೊಂದು,
ಕ್ರಿಯೇಟಿವಿಟಿ ಅನ್ನುವಂಥದ್ದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಇಂಥವು 10 ಪಟ್ಟಿ ಮಾಡಿದ್ದಾರೆ. ಆ 10 ಪಟ್ಟಿ ಮಾಡಿದ್ರಲ್ಲಿ ಕೌಶಲ್ಯವೂ ಕೂಡ ಒಂದಾಗಿದೆ. ಸ್ಕಿಲ್ಫುಲ್, ಇದು ಇದು ಯಾವ ಜಗತ್ತಿನ ಯಾವ ಮಗುವಿಗೂ ಕೂಡ ಬೇಕಾಗುವಂಥದ್ದು ಆಗಿದೆ. ಹಾಗಾಗಿ ಅಕ್ಷರ ಕೊಟ್ಟಿವಿ, ಅರಿವು ಕೊಟ್ಟಿವಿ, ಕ್ರಿಯೆ ಕೊಟ್ಟಿವಿ, ಈಗ ಸ್ಕಿಲ್ ಕೊಡುವಂತಹ ರೀತಿಯೊಳಗೆ ಸಾಗಬೇಕಾಗಿದೆ. ಅದಕ್ಕೆ ಮಡಿವಾಳಪ್ಪನವರ ಒಂದು ಸಂಸ್ಥೆ ಉಳಿಬೇಕು ಅಂತ ಹೇಳಿದ್ರೆ ಸದ್ಯದ ಮ್ಯಾನೇಜ್ಮೆಂಟ್ ಅಂಥವ್ರು ಆಲೋಚನೆ ಮಾಡಬೇಕು, ಇನ್ನು 20 ವರ್ಷಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿರ್ಬೇಕು. ನನಗನ್ನಿಸ್ತದೆ, ಕಣ್ಣು ಮುಚ್ಕೊಂಡು ಬದಾಮಿ ಸರ್ ಅಂಥವ್ರು ಶಿಕ್ಷಣದ ಬಗ್ಗೆ ಆಲೋಚನೆ ಮಾಡಿದ್ರೆ ನಮ್ಮ ಸಾಲಿ ಉಳಿತಾವ ಇಲ್ಲ, ಕಷ್ಟ. ಇನ್ನು ಇದಕ್ಕಾಗಿ ಸಾಲಿಗೆ ಬರುವುದಿಲ್ಲ. ಎಲ್ಲದೂ ಮನೆಯಾಗ ಸಿಗ್ತದೆ, ಕಂಪ್ಯೂಟರ್ದಲ್ಲಿ ಸಿಗ್ತದೆ, ಟ್ಯಾಬ್ನಾಗ ಸಿಗ್ತದೆ, ನೆಟ್ನಾಗ ಸಿಗ್ತದೆ, ಇಂಟರ್ನೆಟ್ನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಇನ್ನು ಇದಕ್ಕಾಗಿ ಸಾಲಿಗೆ ಬರುವುದಿಲ್ಲ ಅಂತ ಹೇಳಿದ್ರೆ ಅವರ ಬರಲಿಲ್ಲ ಅಂದ್ರೆ ನಮ್ಮ ಸಂಸ್ಥೆ ಹೆಂಗೆ ಇರುವುದಿಲ್ಲ. ಸಾಲ್ಯಾಗ ಸಿಗುವಂತ ಕೆಲಸ ನಾವು ಮಾಡ್ಬೇಕಾಗಿ, ಸಾಲ್ಯಾಗ ಸಿಗ್ಬೇಕು. ಅವಾಗ ಇಲ್ಲೇ ಸಿಗ್ತಿತ್ತು, ಇಲ್ಲೇ ಬರ್ತಿದ್ರು. ಇನ್ನು ಅಲ್ಲೇ ಸಿಗ್ತಿತ್ತು, ಅಲ್ಲೇ ಹೋಗ್ಬೇಕು. ಬಾಳ್ ಕಿರಾಣಿ ಅಂಗಡಿ ನೋಡ್ರಿ, ಮಹಾಲ್ ಬಂದ್ವಲ್ಲ, ಈಗ ಡಿಮಾರ್ಟ್ ಅಂತ ಬಂದತ್ತಂತ ಒಂದು 20 ಕಿರಾಣಿ ಅಂಗಡಿ ಮುಚ್ಚಿಬಿಟ್ಟು. ಅವಾಗ ಉದ್ಯೋಗಕ್ಕಾಗಿ ಎಲ್ಲಿಲ್ಲ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡ್ರು ಜೀವನ ಸಾಕ್ತಿದ್ರು. ಕಿರಾಣಿ ಅಂಗಡಿ ಮುಚ್ಚಿದ್ರು, ಗಿರಾಕಿಲ್ಲ. ಯಾಕೆ ಮುಚ್ಚಿದ್ರು? ಅಲ್ಲಿ ಬೇರೆ ರೀತಿ ಒಳಗೆ ಸಿಗ್ತದ. ಇವ 10% ಲಾಭ ತಗೊಂತಾನ, ಅವ 2% ಲಾಭದಾಗ ಅದ. ನಿನಗೆ ಎಷ್ಟು ಲಾಭ ಕೊಟ್ಟಿನ ಅನ್ನೋದನ್ನು ಕೊಡಕತ್ತೇನಂತ ಡಿಮಾರ್ಟ್ ಅಂತ. ನೋಡಿ ಎಷ್ಟು ಚೇಂಜ್ ಆಗ್ತದೆ. ಇದು ನಮ್ಮ ಕಣ್ಣು ಮುಂದೆ ಕಾಣುವಂಥದ್ದು. ಇದು ನಮ್ಮ ಕಣ್ಣು ಮುಂದೆ ಕಾಣುವಂತ ಬಸ್ಸಿನೊಳಗ ಬೆಂಗಳೂರಿಗೆ ಕೆಂಪು ಬಸ್ನಾಗೂ ಹೋಗಿವಿ, ಈಗ ಸುಖಾಸಿ ಬಸ್ನಾಗೂ ಹೋಗಕತ್ತೀವಿ, ಈಗ ಮಲ್ಕೊಂಡು ಹೋಗಕತ್ತೀವಿ ಮತ್ತೆ. ಇದು ಹಂಗ ನಮ್ಮ ಸಾಲಿ ಬಗ್ಗೆ ನನಗೆ ಹಿಂಗೆ ಅನಿಸ್ತದೆ. ಹಿಂಗ ಸಾಲಿ ಕಟ್ಟಡ, ಈಟ ಕಂಪ್ಯೂಟರು, ಈಟ ಚಾಕು, ಈಟ ಟಾಪು ನಡೀತೈತೋ ಹೆಂಗೆ, ನಡೆದ್ರೆ ಇವು ಉಳಿತಾವೋ ಹೆಂಗೋ ಅನ್ನೋದು ಆಲೋಚನೆ. ಹಂಗೆ ಆಲೋಚನೆ ಮಾಡಿದಾಗ ಭಾಳ ಕೊರತೆ ಆಗ್ಬಿಡ್ತದೆ. ಶತಮಾನಗಳದಂತಹ ಶಾಲೆಗಳಲ್ಲಿ ಮಕ್ಕಳು ಇಲ್ಲದೆ ಇರುವಂಥ ಸ್ಥಿತಿಯನ್ನು ಕೂಡ ನಾವು ರಿಪೋರ್ಟ್ನಲ್ಲಿ ಓದ್ತೀವಿ. ನಮ್ಮ ಜಿಲ್ಲೆನಲ್ಲಿ 150 ಶತಮಾನ ಕಳೆದಿದ್ದಾವೆ. ಶತಮಾನ ಕಳೆದಂಥ ಶಾಲೆನಲ್ಲಿನೇ ಈಗ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ 100 ಅಲ್ಲ, ಅವಾಗ 1000. ನಮ್ದೊಂದು ಬಾಗಲಕೋಟ್ನಲ್ಲಿ 4ನೇ ನಂಬರ್ ಶಾಲೆ ಇರ್ತೇವೆ, 34 ಮಂದಿ ಮಾಸ್ತರ್ ಇರ್ತಿದ್ರು, 1200 ಮಂದಿ ಮಕ್ಕಳು ಇರ್ತಿದ್ರು. 1200 ಮಂದಿ ಮಕ್ಕಳು, 34-35 ಮಂದಿ ಮಾಸ್ತರ್ ಇರುವಂತ ಶಾಲೆ ಒಳಗೆ ಈಗ 3-4 ಮಂದಿ ಇದೀವ್ರಿ ಸರ್. 3-4 ಮಂದಿ ಮಾಸ್ತರ್ ಅದೀವಿ, 40-50 ಹುಡುಗರು ಎಲ್ಲಿ ಹೋದ್ರು? ಚಿಂತನೆ ಮಾಡಬೇಕಾಗಿರುವಂಥದ್ದು. ಹಿಂಗೆ ಶಿಕ್ಷಣ ಸಾಕೊಂಡು ಬಂದಿರುವಂಥ ಶಿಕ್ಷಣ ಇನ್ನು ಮುಂದೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ದೂರದೃಷ್ಟಿಯನ್ನು ಇಟ್ಕೊಂಡು ಅಂಥ ಶಿಕ್ಷಣವನ್ನು ಕೊಟ್ಟರೆ ನಾವು ಮಡಿವಾಳಪ್ಪನವರನ್ನ 100ನೇ ವರ್ಷಕ್ಕೆ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಹೌದ್ರಿ ಸರ, ಹಂಗ ಇತ್ರಿ, ವಿಜಯನಗರ ಸಾಮ್ರಾಜ್ಯ ಇದ್ದಂಗಿತ್ರಿ, ಹಂಪಿದ್ದಂಗಿತ್ರಿ, ಬಳದು ಮಾರಿದೀವ್ರಿ, ಮುತ್ತು ರತ್ನಗಳನ್ನು ಮಾರುವಂಗಿತ್ರಿ, ಈಗೆಲ್ಲ ಹಾಳು ಹಂಪೆ ಆಗಿ ಉಳಿತ್ರಿ, ಏನ್ ಮಾಡೋದ್ರಿ, ಅವಾಗ ಹಂಗಿತ್ತು ಅಂತ ತಿಳ್ಕೊಂಡು ಹೇಳಬೇಕಾಗುತ್ತೆ. ಅದಕ್ಕೆ ಸಂಸ್ಥೆಯನ್ನು ಮುನ್ನಡೆಸುವಂತಹ ಮುಂದಾಳತನದವರು, ನಾಯಕರು, ಅದರ ಮುತ್ಸದ್ದಿಗಳು ಮತ್ತು ಶಿಕ್ಷಕ ಬಂಧುಗಳು ಇನ್ನು 20ನೇ ವರ್ಷಕ್ಕೆ, ಯಾಕಂದ್ರೆ ಶಿಕ್ಷಣ ವರ್ತಮಾನದಲ್ಲಿ ನಿಂತು ಭವಿಷ್ಯವನ್ನು ನೋಡುವಂತ ಕ್ರಿಯೆ. ಇವತ್ತು 1ನೇ ಕ್ಲಾಸಿಗೆ ಮಗು ಬರ್ತದಂದ್ರೆ ಅದು 5 ವರ್ಷದ ಮಗು, ಅವ 21ನೇ ವರ್ಷಕ್ಕೆ ಮಾರ್ಕೆಟ್ ಹೋಗ್ತಾನಂದ್ರೆ 16 ವರ್ಷ ನಂತರದಲ್ಲಿ ಅವನಿಗೆ ಯಾವ ಮಾರ್ಕೆಟ್ ಅದು ಕೊಡ್ಬೇಕು. ಅದು ಶಿಕ್ಷಣ. ಯಾಕೆ 5ನೇ ವರ್ಷಕ್ಕೆ ಬೇಕಾದ್ರೆ ನೀ ರಟಾಯಿಕ ಕಲಿ ಅಂತ ತಿಳ್ಕೊಂಡು ಬೇಕಾಗಿಲ್ಲ. ಈಗ ಬೇಕಾಗಿದ್ದೇನು ಅಂತ ತಿಳ್ಕೊಂಡು ಅವನ್ ಬೇಕಾಗಿ ಸಿದ್ಧತೆ ಎಲ್ಲಿಗೆ ಅಂದ್ರೆ 25ನೇ ವರ್ಷಕ್ಕೆ ಅಂದ್ರೆ ಅವನು 21ನೇ ವರ್ಷಕ್ಕೆ, ಈ 24ರಾಗ ಸೇರ್ತಾನೆ ಅಂದ್ರೆ ಇನ್ನು 21 ಅಂದ್ರೆ 2065ಕ್ಕೆ ಅವ ಮಗು ಏನಾಗಬೇಕು ಅಂತ ಆಲೋಚನೆ ಮಾಡಬೇಕು. ಇದು ತಜ್ಞರ ಆಲೋಚನೆ, ಇದು ಇಂಥ ಪೇರೆಂಟಿನ ಆಲೋಚನೆ ಆಗಬೇಕು. ಅವತ್ತು ಇಂಗ್ಲೀಷ್ ಇರ್ತೈತೋ ಇರುವುದಿಲ್ಲ, ಏನೂ ಅಗತ್ಯ ಇಲ್ಲ. ಹೀಗೆ ಮಾಡಿ ನೆಟ್ನೊಳಗೆ ಒಂದು ಆ್ಯಪ್ ಹಾಕೊಂಡು ಕನ್ನಡದೊಳಗೆ ಮಾತಾಡೋದು ಇಂಗ್ಲೀಷ್ನಲ್ಲಿ ಪ್ರಿಂಟ್ ಬರ್ತೈತಿ. ಆಟ ಅಲ್ಲ, ಇಂಗ್ಲೀಷ್ನಲ್ಲಿ ಆಟ ಅಲ್ಲ, ನೀ ಯಾವ್ಯಾವ ಲ್ಯಾಂಗ್ವೇಜ್ನಾಗ ಹೇಳ್ತೀನಿ ಅಂತ ಲ್ಯಾಂಗ್ವೇಜ್ನಾಗ ಬರುತ್ತೆ. ಪಾರ್ಲಿಮೆಂಟ್ನಲ್ಲಿ ಕೆನಡಾ ಪಾರ್ಲಿಮೆಂಟ್ನಲ್ಲಿ ಕನ್ನಡ ನಡೆಯಕತ್ತೈತಿ, ಕೆನಡಾ ಪಾರ್ಲಿಮೆಂಟ್ನಲ್ಲಿ ಕನ್ನಡ ನಡೆಯಕತ್ತೈತಿ. ಇವತ್ತಿನ ನಮ್ಮ ಪಾರ್ಲಿಮೆಂಟ್ನಲ್ಲಿ ಕನ್ನಡದೊಳಗೆ ನಮ್ಮ ದಕ್ಷಿಣ ಬೆಂಗಳೂರಿನ ಯಾರವರು MP ಅವರು ಮಾತಾಡ್ತಾರೆ, ಕನ್ನಡದಲ್ಲೇ ಪ್ರಶ್ನೆ ಕೇಳಿದ್ರು, ಉತ್ತರ ಹೇಳಿದ್ರು. ಲ್ಯಾಂಗ್ವೇಜು ಕೂಡ, ಭಾಷೆನೂ ಕೂಡ ಏನು ಸಮಸ್ಯೆ ಇಲ್ಲ. ಈಗ
ಈಗ ಏನಿದ್ರು ಕೂಡ ಸ್ಕಿಲ್ ಅನ್ನುವಂಥದ್ದು ಬರ್ತದೆ ಎನ್ನುವಂಥ ಮಾತನ್ನ ಹೇಳುವ ಮೂಲಕವಾಗಿ ನನಗೆ ಪ್ರೀತಿಯಿಂದ, ಯಾಕಂದ್ರೆ ಈ ಟಾಪಿಕ್ ಬಗ್ಗೆ, ಈ ವಿಷಯದ ಬಗ್ಗೆ, ಶಿಕ್ಷಣದ ಬಗ್ಗೆ